ಡಿಸ್ಕಷನ್ ಮಾಡೋಣ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಂತಂದೇಳಿ. ನಾನು 2025 ಕ್ವಶನ್ ಪೇಪರ್ಸ್ ಗಳನ್ನ ನಾನು ಅಬ್ಸರ್ವ್ ಮಾಡಿದ ನಂತರ ನನಗೆ ಒಂದೇ ಒಂದು ಅರ್ಥ ಆಗಿದ್ದು. ಸೊ ಮಿನಿಮಮ್ 2 ಕ್ವಶನ್ಸ್ ಗಳಿದಾವ. ಅದಾದ ನಂತರ ನೆಕ್ಸ್ಟ್ ಒಂದೊಂದ್ರಲ್ಲಿ 3 ಕ್ವಶನ್ ಬಂದಾವ. ಒಂದೊಂದು ಇದ್ರಲ್ಲಿ ಶಿಫ್ಟ್ ಅಲ್ಲಂತೂ 4 ಕ್ವಶನ್ಸ್ ಗಳು ಬಂದಾವ ರೀಸನಿಂಗ್ ಒಳಗಡೆ ಈ ಟಾಪಿಕ್ ಮೇಲೆ. ನನಗೆ ಗೊತ್ತಿಲ್ಲ ಅವ್ ಹೆಂಗ್ ಕೇಳ್ದ ಅಂತಂದೇಳಿ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 3 ಟೈಪ್ ಕ್ವಶನ್ಸ್ ಗಳು ಬರ್ತಾವ. 3 ಟೈಪ್ ಕ್ವಶನ್ಸ್ ಗಳನ್ನ ಕೇಳಿದಾನ ಒಂದೇ ಶಿಫ್ಟ್ ಒಳಗಡೆ. ನಾನ್ ಬೇಕಾದ್ರೆ ನಿಮ್ಗೆ ತೆಗೆದು ತೋರಿಸ್ತೀನಿ ನಾನು ಆಮೇಲೆ. ಸೊ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ ಏನಂತಂದ್ ಹೇಳಿದ್ರ 2ರಿಂದ ಹಿಡ್ಕೊಂಡು 4 ಕ್ವಶನ್ಸ್ ಗಳು ಬಂದಿದಾವ. ಸೊ ಕ್ಲಿಯರ್ ಆಗಿ ಹೇಳತ್ತೀನಿ 2025 ಒಳಗಡೆ. ಯಾಕಂತಂದ್ ಹೇಳಿದ್ರೆ ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಟಫ್ ಆಗ್ತಾವ. ಇದು ಯಾಕಂತಂದ್ ಹೇಳಿದ್ರೆ ಇದೊಂದ್ ಸ್ವಲ್ಪ ಟಫೆಸ್ಟ್ ಟಾಪಿಕ್ ಅಂತಂದ್ ಹೇಳ್ತೀವಿ. ನಾ ಹೇಳ್ದಂಗ್ ಮಾಡ್ಕೊತ ಹೋದ್ರಿ ಅಂತಂದ್ ಹೇಳಿದ್ರೆ ಅದ್ರೊಳಗೆ ಏನಿಲ್ಲ, ಮತ್ತೆ ಈಸಿನ ಐತೆ. ಸೊ ನಾನ್ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀನಿ. ಫಸ್ಟ್ ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕು ಸರ್? ಮೊದಲು ಸ್ಟ್ರೇಟ್ ಆಗಿ ಚೆಕ್ ಮಾಡ್ಬೇಕು, ಇಲ್ಲ ಅಂತಂದ್ ಹೇಳಿದ್ರೆ ಕ್ರಾಸ್ ಆಗಿ ಚೆಕ್ ಮಾಡ್ಬೇಕು. ಇವು 2 ಬಿಟ್ಟು ಮತ್ ನಮ್ ಮುಂದಿಂದ ಏನಾದ್ರು ಇತ್ತಂದ್ರೆ ಹೇಳ್ತೇನೆ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನಮ್ಗೆ ಏನ್ ಬೇಕಂತಂದ್ ಹೇಳಿದ್ರೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಸಾಲ್ವ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಯಾವಾಗ್ಲೂ ABCD ಅನ್ನ ಬರ್ಕೋಬೇಕು. ABCD ಏನಂತಂದ್ ಹೇಳಿದ್ರೆ ಎಂ ತಕ ಬರ್ಕೊಡ್ರಿ, ಆಮೇಲೆ ಎನ್ ಇಂದ ಹಿಡ್ಕೊಂಡ್ ಜೆಡ್ ತಕ ಬರ್ಕೋರಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಅದ್ರ ಕೆಳಗಡೆ ಏನಂತಂದ್ ಹೇಳಿದ್ರೆ ನಂಬರ್ ಹಾಕೋಬೇಕು ನೀವು. 1ರಿಂದ ಹಿಡ್ಕೊಂಡ 26 ಏನಂತಂದ್ ಹೇಳಿದ್ರೆ ನಂಬರ್ ಹಾಕೊಂಡಿರ್ಬೇಕು. ಈ ನಂಬರ್ ಗಳು ಕೂಡ ಏನಂತಂದ್ ಹೇಳಿದ್ರೆ ಈ ಕೋಡಿಂಗ್ ಡಿ ಕೋಡಿಂಗ್ ಒಳಗಡೆ ಇಂಪಾರ್ಟೆಂಟ್ ಆಗ್ತಾವ. ಸೊ ಒಂದ್ಸರಿ ನೀವು ಒಂದ್ ಪೇಪರ್ದೊಳಗೆ ಹಾಕಿಟ್ಕೋತೀರಿ. ಸ್ಟಾರ್ಟ್ ಮಾಡೋಣ ಕ್ವಶನ್. ಲಗುಡ್ ಬರ್ದ್ ಹಾಕಿಟ್ಕೊಳ್ರಿ. ಈಗ ನಮ್ಮ ಈ ತರ ಹಾಕ್ಯಾನ್ ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರೆ ಹಾಕಿಟ್ಕೋಬೇಕು. ಯಾಕಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದಾರಂತ ಕ್ವಶನ್ ನೋಡ್ಕೊಡ್ರಿ. ಒಂದು ವಿಶಿಷ್ಟ ರೀತಿಯಲ್ಲಿ MC5 ಅನ್ನ ಏನಂತ ಬರ್ಕೊಂಡಾರ ಅಂತಂದ್ ಹೇಳಿದ್ರೆ PF10 ಅಂತಂದ್ ಹೇಳಿ ಬರ್ಕೊಂಡಿದಾರ. MC5 ಎಂಬುದು PF10 ಗೆ ಸಂಬಂಧಿಸೈತಿ ಅಂತಂದ್ ಹೇಳಿದ್ರೆ ಅದನ್ನ ಹಂಗ್ ಬರ್ಕೊಂಡಿದಾರ. ಈ MC5 ಅನ್ನೋದನ್ನ ಏನಂತ ಬರ್ಕೊಂಡಿದಾರಪ್ಪ ಅಂತಂದ್ ಹೇಳಿದ್ರೆ PF10 ಅಂತಂದ್ ಹೇಳಿ ಬರ್ಕೊಂಡಿದಾರ. ಸೇಮ್ ಅದೇ ತರ HQ20 HQ20 ಏನಂತ ಬರ್ಕೊಂಡಾರ ಅಂದ್ರ KT25 ಅಂತಂದ್ ಹೇಳಿ ಬರ್ಕೊಂಡಿದಾರ. ಸೊ ಇವಾಗ ನಮಗೆ ಏನ್ ಕೇಳಿದಾರ ಅಂತಂದ್ ಹೇಳಿದ್ರ J30 ಯಾವ್ದಕ್ ಏನಂತ ಬರೀತಾರೋ ಅಂತ ಕೇಳಿದಾರ. JW30 ನಾವು ಏನಂತ ಬರಿತೀವಿ ನೆಕ್ಸ್ಟ್ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ ಕ್ವಶನ್ ಏನು ಅಂತಂದ್ ಹೇಳಿ? ಪ್ರತಿಯೊಬ್ರು ಸೊ ತಂಬೆತ್ರಿ ಯಾರಿಗ ಅರ್ಥ ಆಯ್ತು? ಪ್ರತಿಯೊಬ್ರು ಅರ್ಥ ಆಯ್ತಲ್ಲ ಇದನ್ನ ಹೆಂಗ್ ಬರ್ಕೊಳ್ಳೋದು ಅಂತಂದ್ ಹೇಳಿ. ಇದು ನೋಡ್ರಿ, ಇವು 2 ಸಪರೇಟ್ ಬರೀಬೇಕು. ಅದಾದ ನಂತರ ಇವೆರಡು ಸಪರೇಟ್ ಬರೀಬೇಕು. ಈ ತರ ಈಗ ನಾವ್ ಇದನ್ನ ಚೆಕ್ ಮಾಡ್ಬೇಕು. ಎಂ ಇದ್ದದ್ ಸ್ಟ್ರೇಟ್ ಆಗಿ ಚೆಕ್ ಮಾಡ್ಬೇಕು. ಎಂ ಇದ್ದದ್ ಏನ್ ಬರ್ತಾರು? P ಅಂತ ಬರ್ದಾರ. ಎಲ್ಲೈತ್ರಿ ಸರ್? ಎಂ ಇಲ್ಲಿ ಐತ್ರಿ, ಅದನ್ನ ಏನಂತ P ಅಂತ ಬರ್ದಾರ. ಅಂದ್ರೆ 1 ಹೆಜ್ಜೆ ಮುಂದವ್ರು, 1 ಹೆಜ್ಜೆ 2 ಹೆಜ್ಜೆ 3 ಅಂದ್ರೆ +3 ಅಂತಂದ್ ಹೇಳಿ ಬರ್ದಾರ. ನೆಕ್ಸ್ಟ್ ನೋಡ್ರಿ, C ಇದ್ದದ್ F ಬರ್ಕೊಂಡಿದಾರ. ಇನ್ನೊಂದು ನಾನು ನಿಮಗೆ ಹೇಳಿದಾನ, ಇದನ್ನೊಂದು ಹೇಳ್ತೀನಿ ನಾನು. C ಇದ್ದದ್ ಏನಂತಂದ್ ಹೇಳಿದ್ರೆ F ಬರ್ಕೊಂಡಿದಾರ. 1 ಹೆಜ್ಜೆ 2 ಹೆಜ್ಜೆ 3 ಅಂದ್ರೆ +3. ಅದಾದ ನಂತರ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ +5 ಮಾಡಿದಾರ ಅಥವಾ ಇಂಟು 2 ಮಾಡಿದಾರ. ಕರೆಕ್ಟಾ? ಒಂದು +5 ಮಾಡಿದಾರ ಅಥವಾ ಇಂಟು 2 ಮಾಡಿದಾರ. ಮೊದಲು ಇದನ್ನ ನಾವು ಕಂಡಿಡ್ಕೋಬೇಕು. ನಂಬರ್ ಇದ್ದು ಅಂದ್ರೆ ಮೊದಲು ನಂಬರ್ ಕಂಡಿಡ್ಕೋಬೇಕು. ಅಂದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಸಿಗತೈತಿ ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡಿದಾರ, ಮತ್ತೆ ಇಲ್ಲಿ 20 25 ಮಾಡಿದಾರ ಅಂತ ಹೇಳಿದ್ರೆ ಇಲ್ಲಿ +5 ಮಾಡ್ಕೊಂಡಿದಾರ. ಇಂಟು 2 ಮಾಡ್ಕೊಂಡಿಲ್ಲ. ಇಲ್ಲಿ ನಮಗ್ ಗೊತ್ತಾಯ್ತು. ಸೊ ಇಲ್ಲಿ ಏನ್ ನಾವು ಮಾಡ್ಬೇಕು? +5 ಅಂತ ಮಾಡ್ಬೇಕು. ಇಲ್ಲಿ ನಮ್ಗೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ 35 ಅಂತ ಬರುತ್ತೆ. ಸೊ ನಾನು ಆಪ್ಷನ್ ತೆಗ್ದಿದ್ದೇನೆ ಇವಾಗ. ಯಾವ ಆಪ್ಷನ್ ಅಲ್ಲಿ 35 ಒಂದೇ ಇತ್ತು ಅಂತಂದ್ ಹೇಳಿದ್ರೆ ಅದು ಕರೆಕ್ಟ್ ಆನ್ಸರ್. ಸೊ 35ಗಳು ಜಾಸ್ತಿ ಇದ್ದು ಅಂತಂದ್ ಹೇಳಿದ್ರೆ ಉಳಿದ್ದು ಎಲ್ಲ ಮಾಡ್ಬೇಕು. ಸೊ ಇದ್ ನೋಡ್ರಿ, H ಇದ್ದದ್ K ಆಗೈತೆ. ನೆಕ್ಸ್ಟ್ ಚೆಕ್ ಮಾಡ್ಬೇಕು. ಇದ್ರ ಒಂದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ. H ಇದ್ದದ್ K ಆಗೈತೆ. 1 2 3 ಎಸ್ +3 ಆಗೈತೆ. ನೆಕ್ಸ್ಟ್ Q ದಿಂದ T ಆಗೈತಿ. Q ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ T ಆಗೈತೆ. 1 2 3. ಸೊ ಇದು +3 ಆಗೈತಿ. ಅಂದ್ರೆ ಎಲ್ಲಾ ಕಡೆ +3 ಮಾಡ್ಬೇಕು. J ದಿಂದ J ಇದ್ದದ್ +3 ಅಂತಂದ್ ಹೇಳಿದ್ರೆ 1 2 3 ನಮಗೇನ್ ಬರುತ್ತೆ ಅಂತಂದ್ ಹೇಳಿದ್ರೆ M ಬರುತ್ತೆ. W ದಿಂದ 3 ಅಂತಂದ್ ಹೇಳಿದ್ರೆ 1 ಹೆಜ್ಜೆ 2 ಹೆಜ್ಜೆ 3 Z. ಸೊ MZ35 ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ. ಎಲ್ರಿಗೂ ಕ್ಲಿಯರ್? ಪ್ರತಿಯೊಬ್ಬರಿಗೂ ಕ್ಲಿಯರ್ ಅನ್ರೋ? ಇಲ್ಲಿ ನಾವು ಆನ್ಸರ್ ನೋಡೋಣ. ನಾನು ಆಕ್ಚುಲಿ ತೆಗ್ದಿದ್ದೇನ ಆನ್ಸರ್ಸ್ ಗಳ. ಇಲ್ಲಿ ನೋಡ್ರಿ, ಇಲ್ಲೇನಂತಂದ್ ಹೇಳಿದ್ರೆ ಎಲ್ಲಾ ಕಡೆ 35 35 35 ಅಂತಾನ ಅದಾವ. ಅಂದ್ರೆ ನಾವು ಎಲ್ಲಾನು ಪ್ರಾಪರ್ ಆಗಿ ಕಂಡು ಹಿಡಿಯಬೇಕು. ಸೊ ಅಂದ್ರೆ ಓನ್ಲಿ 4ನೇ ಆಪ್ಷನ್ ಒಂದು ಹೋಗ್ತಿತ್ತು ಅಲ್ಲಿ. ಸೊ ನಾನು ಯಾಕಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ನೀವೆಲ್ಲರೂ ಸಾಲ್ವ್ ಮಾಡ್ರಿ ಅಂತಂದ್ ಹೇಳಿ ನಾನು ಆಪ್ಷನ್ಸ್ ಗಳು ತೆಗ್ದೇನೆ. ಆಪ್ಷನ್ ಕೊಡತ್ತಿಲ್ಲ, ಲಾಸ್ಟ್ ಆಪ್ಷನ್ ತೋರಿಸ್ತಾನೆ. ಇಲ್ಲಿ ನೋಡ್ರಿ, MZ35 ಅಂತಂದ್ ಹೇಳಿ ಎಲ್ಲೈತಿ? ಫಸ್ಟ್ ಆಪ್ಷನ್ ಐತಿ. ಸೊ ನಮ್ ಆಪ್ಷನ್ ಕರೆಕ್ಟ್ ಆಗೈತೆ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಒಂದ್ ನಾವು ಡಿಸ್ಕಷನ್ ಮಾಡ್ಕೊಂತ ತಗೊಂಡ್ರಿ. ನೆಕ್ಸ್ಟ್ ಅದ್ ನೋಡ್ರಿ, ಈ ತರ ಬರ್ದಿದಾನ. ಏನ್ ಅರ್ಥ ಮಾಡ್ಕೊತೀರಿ ನೋಡ್ರಿ. ಸೊ ಸಾಲ್ವ್ ಮಾಡ್ರಿ, ಆನ್ಸರ್ ಹಾಕ್ರಿ, ಆಮೇಲೆ ನಾ ಸಾಲ್ವ್ ಮಾಡ್ತೇನೆ. ಬಂತ ಎಲ್ರಿಗೂ? ಎಸ್, ವೆರಿ ಗುಡ್. ವೆರಿ ಗುಡ್ ಅಪ್ಪ. ಲಾಜಿಕ್ ಕರೆಕ್ಟ್ ಐತೆ. ನೋಡೋಣ ಕರೆಕ್ಟ್ ಐತೋ ಇಲ್ಲ ಅಂತಂದ್ ಹೇಳಿ ಚೆಕ್ ಮಾಡೋಣ. ಇದು ಎಲ್ರಿಗೂ ಅರ್ಥ. ಇಲ್ಲಿ ನೋಡ್ರಿ, ಫಸ್ಟ್ ILOR ಎಂಬುದನ್ನ ಈ ತರ ಬರ್ದಿದಾರ.
CFIL ಅನ್ನ ಈ ತರ ಬರ್ದಿದಾರ. ಹಂಗಾದ್ರೆ ಇದನ್ನ ಹೆಂಗ್ ಬರಿತಾರೋ ಅಂತ ಕ್ವಶನ್ ಕೇಳಿದಾರ. ಕ್ವಶನ್ ನೋಡಿದ ತಕ್ಷಣ ಇದು ಕೋಡಿಂಗ್ ಡಿ ಕೋಡಿಂಗ್ ಅಂತಂದ್ ಹೇಳಿ ಎಲ್ರಿಗೂ ಅರ್ಥ ಆಗ್ಬೇಕು. ಸೊ ಅದಾದ ನಂತರ ಇಲ್ಲಿ ನೋಡ್ರಿ ILOR ಅಂತಂದ್ ಐತೆ. ಸೊ ಇಲ್ಲಿ ನೋಡ್ರಿ ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೇಕು, ನಾ ನಿಮ್ಗೆ ಎಲ್ಲಾನು ಹೇಳೇನಿ. ಫಸ್ಟ್ ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಐ ಇದ್ದದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಂತ ಬರ್ದಿದಾರ, ಯು ಅಂತಂದ್ ಹೇಳಿ ಬರ್ದಾರ. ಐ ಇದ್ದದ್ ಯು ಅಂತಂದ್ ಹೇಳಿ ನೋಡ್ರಿ. 1 ಹೆಜ್ಜಿ 2 ಹೆಜ್ಜಿ 3 4 ಆಮೇಲೆ 5 6 7 8 9 10 11 12 ಪ್ಲಸ್ 12 ಆಗೈತೆ. ಅದಾದ ನಂತರ ಎಲ್ ಇದ್ದದ್ ಎಕ್ಸ್. ಎಲ್ ಇದ್ದದ್ ಏನ್ ಬರ್ದಾರ ಅಂತಂದ್ ಹೇಳಿದ್ರ ಎಕ್ಸ್ ಅಂತಂದ್ ಹೇಳಿ ಬರ್ದಾರ. 1 2 3 4 5 6 7 8 9 10 11 12. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಪ್ಲಸ್ 12 ಐತೆ. ಆಮೇಲೆ ಓ ಇದ್ದದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎ ಅಂತ ಬರ್ಕೊಂಡಾರ. ಸೊ ಓ ಇದ್ದದ್ ಏನಂತಂದ್ ಹೇಳಿದ್ರ ಎ ಅಂತಂದ್ ಹೇಳಿ ಬರ್ಕೊಂಡಿದಾರ. ಓ ಇಲ್ಲೈತಿ, ಎ ಅಂತ ಬರ್ಕೊಂಡಾರ. ಸೊ 1 2 3 4 5 6 7 8 9 10 11 12. ಸೊ ಎಲ್ಲಾ ಕಡೆ ಏನಪ್ಪಾ ಅಂತಂದ್ರೆ ಪ್ಲಸ್ 12 ಅಂತಂದ್ ಹೇಳಿ ಇದೊಂದು ಪ್ರಾಪರ್ ಆಗಿ ಲಾಜಿಕ್ ಬಂತು. ಸೊ ಪ್ರಾಪರ್ ಆಗಿ ಲಾಜಿಕ್ ಬಂತು ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಪ್ಲಸ್ 12 ಇರುತ್ತೆ. ಇಲ್ಲೂ ಕೂಡ ಪ್ಲಸ್ 12 ಇರುತ್ತೆ. ನಾವೇನು ಚೆಕ್ ಮಾಡೋದ್ ಬೇಡ. ಯಾಕಂತಂದ್ ಹೇಳಿದ್ರೆ ಅದೊಂದು ಪ್ರಾಪರ್ ಆಗಿ ಲಾಜಿಕ್ ಅಂತಂದ್ ಹೇಳಿ ನಾವ್ ಹೇಳ್ತೀವಿ. ಸುಮ್ನೆ ಇಲ್ಲ ಅಂತಂದ್ ಹೇಳಿದ್ರೆ ಬೇರೆ ಏನಾದ್ರು ಸ್ವಲ್ಪ ಚೇಂಜಸ್ ಬರಾಕಿತ್ತು ಅಂತಂದ್ ಹೇಳಿದ್ರೆ ನಾವು ಚೆಕ್ ಮಾಡ್ಕೋಬೇಕಾಯ್ತು. ಸೊ ಎಲ್ಲಾ ಕಡೆ ಪ್ಲಸ್ 12 ಐತಿ. ಪ್ಲಸ್ 12 ಮಾಡ್ರಿ. ಡಬ್ಲ್ಯೂ ಪ್ಲಸ್ 12 ಮಾಡಿದ್ರೆ ಏನ್ ಬರ್ದಿತ್ರು ನೀವ ಹೇಳ್ಬಿಡ್ರ ಆನ್ಸರ್. ಒಂದೊಂದ ನಾ ಕೇಳಿದ ಕಷ್ಟ. ಡಬ್ಲ್ಯೂ ಪ್ಲಸ್ 12 ಮಾಡಿದ್ರೆ ಏನ್ ಬರ್ದೈತಿ? ಡಬ್ಲ್ಯೂಗ ಪ್ಲಸ್ 12 ಮಾಡ್ರಿ ಅಂತಂದ್ ಹೇಳಿದ್ರೆ ಏನ್ ಬರ್ದೈತಿ? ಸೊ ಡಬ್ಲ್ಯೂಗೆ ಏನಂತ 1 2 3 4 5 6 7 8 9 10 11 12 ಐ ಬರುತ್ತೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಜೆಡ್ 12 ಮಾಡಿದ್ರೆ ಪ್ಲಸ್ 12 ಮಾಡಿದ್ರೆ 1 2 3 4 5 6 7 8 9 10 11 12 ಎಲ್ ಬರುತ್ತೆ. ನೆಕ್ಸ್ಟ್ ಸಿ ಗೆ 12 ಮಾಡಿದ್ರ ಪ್ಲಸ್ 12 ಕೂಡ್ಸಿದ್ರ 1 2 3 4 5 6 7 8 9 10 11 12 ಓ ಬಂತು. ನೆಕ್ಸ್ಟ್ ಎಫ್ ಗೆ 12 ಕೂಡ್ಸಿದ್ರ ಆರ್ ಬರತ್ತಾ? ಎಸ್, ILOR ಅಂತಂದ್ ಹೇಳಿ ಆನ್ಸರ್ ಬಂತು. ಸೊ ಫಸ್ಟ್ ಇಲ್ಲಿ ಬಂತಲ್ಲ ಆನ್ಸರ್, ಬೆಸ್ಟ್ ಅಲ್ಲ, ಸೂಪರ್. ಎಲ್ರಿಗೂ ಅರ್ಥ ಆಯ್ತೇನ್ರ? ಪ್ರತಿಯೊಬ್ಬರಿಗೂ ಯಾರು ಕ್ಲಾಸ್ ಕೇಳಾಕತ್ತೀರಿ ಹೆಂಗ್ ಮಾಡ್ಬೇಕು ಅಂತಂದ್ ಹೇಳಿ ಅರ್ಥ ಆಯ್ತಾ? ಸೊ ಮೊದಲ್ ಏನ್ ಕಂಡು ಹಿಡಿತಿದ್ವಿ ನಾವ, ಕಂಟಿನ್ಯೂಸ್ ಸಿರೀಸ್ ಏನು ಅಂತಂದ್ ಕಂಡು ಹಿಡಿತಿದ್ವಿ. ಇವಾಗ ಏನ್ ಕೊಟ್ಟಿದಾರ, ಇದೊಂದು ರಿಲೇಷನ್ ಕೊಟ್ಟಿದಾರ, ಇದೊಂದು ರಿಲೇಷನ್ ಕೊಟ್ಟಿದಾರ. ಇವೆರಡು ರಿಲೇಷನ್ಸ್ ಗಳು ಲಾಜಿಕ್ ಸೇಮ್ ಇತ್ತಂತಂದ್ರೆ ನೆಕ್ಸ್ಟ್ ದಕ್ಕೂ ಅಪ್ಲೈ ಮಾಡಿ ನಾವು ಆನ್ಸರ್ ನ ಕಂಡು ಹಿಡಿಬೇಕು. ಆ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೊಡ್ತಾನ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿವರೆಗೂ ನಾವ್ ಏನ್ ಡಿಸ್ಕಷನ್ ಮಾಡಿದ್ವಲ್ಲ, ಇಲ್ಲಿ ನೋಡ್ರಿ ಈ ತರ ಏನಂತಂದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ. ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಲ್ಫಾಬೆಟ್ ಅಂತಂದ್ ಹೇಳಿ. ಅಲ್ಫಾಬೆಟ್ ಡಿಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಹೇಳಿ ಟೈಪ್ 1 ಕ್ವಶನ್ಸ್ ಗಳಿವೆಲ್ಲ. ಈಗೇನ್ ನಾನು ಡಿಸ್ಕಷನ್ ಮಾಡಿದ್ನಲ್ಲ ಎಲ್ಲ ABCD ಅದಾವಲ್ಲ. ಸೊ ಅದಕ್ಕೋಸ್ಕರ ಇವು ಅಲ್ಫಾಬೆಟ್ ಕೋಡಿಂಗ್. ಇನ್ನು ನೆಕ್ಸ್ಟ್ ಏನ್ ಬರತ್ತ ಅಂತಂದ್ ಹೇಳಿದ್ರ ಅಲ್ಫಾಬೆಟ್ ಅಂಡ್ ನಂಬರ್ಸ್ ಅಂತಂದ್ ಬರತ್ ನೋಡಿ. ಅಲ್ಫಾಬೆಟ್ ಕೊಡಿದಾನ, ನಂಬರ್ಸ್ ಕೊಡಿದಾನ, ಅಲ್ಫಾಬೆಟ್ ಕೊಡಿದಾನ, ನಂಬರ್ಸ್ ಕೊಡಿದಾನ. ಇದೇನಪ್ಪಾ ಅಂತಂದ್ರೆ ಟೈಪ್ 2 ಕ್ವಶನ್ಸ್ ಇದು. ಸೊ ನೆಕ್ಸ್ಟ್ ಏನ್ ಕೇಳ್ತಾ ಅಂತಂದ್ ಹೇಳಿದ್ರೆ ಟೈಪ್ 2 ಕ್ವಶನ್ಸ್. ಇದನ್ನ ಟ್ರೈ ಮಾಡ್ರಿ. ಅದಕ್ಕ ಕೆಳಗಡೆ ನಂಬರ್ ಹಾಕ್ಷನ್ ನೋಡ್ರಿ ನಾ. ಸೊ ಕೆಳಗಡೆ ಎದಕ್ ನಂಬರ್ ಹಾಕೈತೆ ಅಂತಂದ್ ಹೇಳಿದ್ರೆ ನೋಡ್ರಿ ಏನೋ ಒಂದ್ ರಿಲೇಷನ್ ಬರುತ್ತಾ, ಅದನ್ನ ಟ್ರೈ ಮಾಡ್ರಿ. ನಾನು ನಿಮ್ಗೆ ಸಾಲ್ವ್ ಮಾಡ್ತೇನೆ. ಲಾಜಿಕ್ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ನಿಮ್ಗ ಈ ತರ ಚಾರ್ಟ್ ಹಾಕ್ಬಿಟ್ಟು ಅವುಗಳ ಕೆಳಗೆ ಏನಂತಂದ್ ಹೇಳಿದ್ರೆ ನಾನು ಸಂಖ್ಯೆಗಳನ್ನ ಬರೆಸಿದೀನಿ. ಹಿಂಗ ಬರಿಬೇಕು. ಎನ್ ದ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ. ಎನ್ ದ ವ್ಯಾಲ್ಯೂ ಎಷ್ಟೈತಿ? 14 ಐತ್ರಿ, ಕರೆಕ್ಟಾ? ಅದಾದ ನಂತರ ಬಿ ವ್ಯಾಲ್ಯೂ ಎಷ್ಟೈತ್ರಿ? 2 ಐತ್ರಿ. ಎಸ್ ದ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ? 19 ಐತ್ರಿ. ಯಾಕಂದ್ರೆ ಇಲ್ಲಿ ನಂಬರ್ಸ್ ಕೊಟ್ಟಿದಾನ, ಅದಕ್ಕೆ ನಂಬರ್ಸ್ ಬಳಕೊಳ್ತೇವ್ ನಾವು. ಎಫ್ ಎಲ್ಲೈತ್ರಿ? ಇಲ್ಲೈತ್ರಿ, ಅದ್ರದ್ ವ್ಯಾಲ್ಯೂ 6 ಐತ್ರಿ. ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಏನೋ ಒಂದ್ ಇರ್ತೆ. ಇಲ್ಲಿ ನೋಡ್ರಿ, ಇವನ್ನೆಲ್ಲಾ ಕೂಡ್ಸ್ತಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಏನೋ ಒಂದ್ ಸಂಖ್ಯೆ ಬರುತ್ತಾ ಅಥವಾ ಗುಣಿಸ್ಬೇಕು, ಹಿಂಗ್ ಬರ್ತೈತಿ. ನಾವು ಮೊದಲ ಏನಂತಂದ್ ಹೇಳಿದ್ರೆ ಪ್ಲಸ್ ಮಾಡ್ಕೊಂಡ್ರಿ. ಪ್ಲಸ್ ಮಾಡ್ಕೊಂಡ್ರೆ ಎಷ್ಟ್ ಬರತ್ ನೋಡ್ರಿ? 14 2 16 16 26 26 35 35 ಪ್ಲಸ್ 6 ಅಂತಂದ್ ಹೇಳಿದ್ರೆ 41 ಬರ್ತೈತೆ. ಬಟ್ ಆದ್ರೆ ಇಲ್ಲಿ ನೋಡ್ರಿ 82 ಅಂತಂದೈತೆ. ಸೊ 41 ಐತಿ, ಹಂಗಾದ್ರೆ ಇಲ್ಲಿ 82 ಐತಿ. ಏನೋ ಒಂದ್ ಮಾಡ್ಬೇಕು ನಾನು. ಇನ್ನು ಇಂಟು 2 ಮಾಡ್ತಾನೆ. ಅವಾಗ ಏನಂತಂದ್ ಹೇಳಿದ್ರೆ ನಂಗೆ 82 ಬರುತ್ತೆ. ಇಷ್ಟು ಮಾಡಿದ್ ನನಗೆ ಆನ್ಸರ್ ಬಂತು. ಬಟ್ ಅದ್ರ ನೆಕ್ಸ್ಟ್ IMSR ನ 118 ಅಂತ ಬರ್ಕೊಂಡ. ನಾನು ಇಲ್ಲಿ ಎರಡು ಮಾಡ್ಬೇಕು, ಎರಡು ಕರೆಕ್ಟ್ ಟ್ರೈ ಮಾಡ್ಬೇಕು. 5 ವ್ಯಾಲ್ಯೂ ಎಷ್ಟೈತಿ? 9. ಎಂ ದ ವ್ಯಾಲ್ಯೂ ಎಷ್ಟೈತಿ? 13. ಎಸ್ ದ ವ್ಯಾಲ್ಯೂ ಎಷ್ಟೈತಿ? 19. ಆರ್ ವ್ಯಾಲ್ಯೂ ಎಷ್ಟೈತ್ರಿ? 18 ಐತೆ. ಇದನ್ನೆಲ್ಲಾ ಕೂಡಿಸಿದಾಗ ಎಷ್ಟು ಬರೈತಿ ಆನ್ಸರ್? 9 13 19 18 ಕೂಡಿಸಿದ್ರ ಎಷ್ಟು ಬರೈತಿ? ಲಘುಟ ಹೇಳ್ಬೇಕು, ಬೇಗ ಬೇಗ ಹೇಳ್ಬೇಕು, ಟೈಮ್ ಇಲ್ಲ. ಎಲ್ಲಾ ಕೂಡಿಸಿದ್ರೆ ಎಷ್ಟು ಬರೈತಿ? 59. ವೆರಿ ಗುಡ್.
59 ಬರುತ್ತೆ. ಇದನ್ನೆಲ್ಲಾ ಕೂಡಿಸಿದ್ರೆ ಏನಂತಂದ ಹೇಳಿದ್ರೆ 59 ಬರುತ್ತೆ. ಇಂಟು 2 ಮಾಡ್ರಿ. ಇಂಟು 2 ಮಾಡ್ರಿ ನೋಡ್ರಿ. 2 9 18, ಆಮೇಲೆ 2 5 10 ಪ್ಲಸ್ 1 11, 118 ಬಂತು. ಅಂದ್ರೆ ಕರೆಕ್ಟ್ ಐತೆ. ಲಾಜಿಕ್ ನಮ್ದು ಕರೆಕ್ಟ್ ಐತೆ. ಸೇಮ್ ಅದೇ ಲಾಜಿಕ್ ನ ಇಲ್ಲಿ ಅಪ್ಲೈ ಮಾಡ್ಬೇಕು. ಎ ವ್ಯಾಲ್ಯೂ ಎಷ್ಟೈತಿ 1, ವೈ ವ್ಯಾಲ್ಯೂ ಎಷ್ಟೈತಿ 25, ಎಲ್ ವ್ಯಾಲ್ಯೂ ಎಷ್ಟೈತ್ರಪ್ಪ 12 ಐತಿ, ಸಿ ವ್ಯಾಲ್ಯೂ 3 ಐತಿ. ಎಲ್ಲ ಕೂಡ್ಸ್ರಿ. 25 26 36 38 38 3 41, 41 ಇಂಟು 2 ಮಾಡಿದ್ರೆ ಎಷ್ಟು ಬರ್ತೈತಿ 82 ಬರುತ್ತೆ. ಕರೆಕ್ಟಾ? ಸೊ ಈ ತರ ಏನಂತಂದ ಹೇಳಿದ್ರ ನಿಮಗ ಕ್ವಶನ್ಸ್ ಗಳನ್ನ ಕೇಳ್ತಾರ. ಈ ತರ ಲಾಜಿಕ್ ನ ಅಪ್ಲೈ ಮಾಡ್ಕೊಂಡು ನಾವು ಆನ್ಸರ್ ಅನ್ನ ತೆಗಿಬೇಕಾಗತ್ತೆ. ಎಲ್ರಿಗೂ ಅರ್ಥ ಆಯ್ತು ಹೆಂಗ್ ನಾವು ಮಾಡಿದ್ವಿ ಅಂತಂದ ಹೇಳಿ. ಯಾಕಂತಂದ ಹೇಳಿದ್ರೆ ಇಲ್ಲಿ ನಂಬರ್ಸ್ ಗಳಲ್ಲಿ ಬರ್ದಿದ್ದಾರೆ. ಅಲ್ಫಾಬೆಟ್ಸ್ ಗಳಲ್ಲಿ ಬರ್ದಿದ್ರೆ ಅಲ್ಫಾಬೆಟ್ಸ್ ಯೂಸ್ ಮಾಡ್ತಿದ್ವಿ ನಾವು. ಪ್ರತಿಯೊಬ್ರಿಗೂ ಅರ್ಥ ಆಯ್ತೇನ್ರೋ? ಯಾರಿಗಾದ್ರು ಅರ್ಥ ಆಗಿಲ್ಲ ಅನ್ನಾರ? ಓಕೆ, ಗುಡ್. ಸೊ ನೆಕ್ಸ್ಟ್ ಸೇಮ್ ಅದೇ ತರ ಇಲ್ಲ, ಬೇರೆ ತರ ಐತಿ. ಟೈಪ್ 2 ಮುಗೀತು, ಮತ್ತೆ ಟೈಪ್ 1 ಬಂತು. ಇದನ್ನ ಟ್ರೈ ಮಾಡ್ರಿ. ಸೊ ಇಲ್ಲಿ ಏನ್ ಮಾಡಿದಾರೆ ನೋಡ್ರಿ, ಕ್ವಶನ್ ಒಳಗಡೆ ನೋಡ್ನ ಈ ಪದವನ್ನ ಈ ತರ ಬರ್ಕೊಂಡಿದಾರ. ಜಿ ಎಫ್ ಇ ಅನ್ನ ಏನಂತ ಬರ್ಕೊಂಡಿದಾರೆ ಅಂತಂದ ಹೇಳಿದ್ರೆ FEAD ಅಂತಂದ ಹೇಳಿ ಬರ್ಕೊಂಡಿದ್ದಾರೆ. ಸೇಮ್ ಅದೇ ತರ AZVY ಏನೋ ಐತೆ, ಈ ವರ್ಡ್ ಅನ್ನ ಈ ತರ ಬರ್ಕೊಂಡಿದ್ದಾರೆ. ಕೆಳಗಡೆ ಬರಿತೀನಿ, AZVY ಅನ್ನ ಏನಂತ ಬರ್ಕೊಂಡಾರ ZYUX ಅಂತಂದ ಹೇಳಿ ಬರ್ಕೊಂಡಾರ. ಹಂಗಾದ್ರೆ ಇದನ್ನ ಏನಂತ ಬರಿತಾರು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಇಲ್ಲಿ ಸಿಂಪಲ್, ಮೊದ್ಲು ಏನ್ ಮಾಡ್ಬೇಕು, ಯಾವಾಗ್ಲೂ ಸ್ಟ್ರೇಟ್ ಆಗಿ ಚೆಕ್ ಮಾಡ್ಬೇಕು. ಎಲ್ಲಾನು 2025ರಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡಕದನ್, ಬೇರೆ ಯಾವ್ದು ಮಾಡತ್ತಿಲ್ಲ. ಜಿ ಇದ್ದದ್ ಎಫ್ ಆಗೈತಿ, ಇಲ್ಲಿ ಜಿ ಐತಿ ಎಫ್ ಬರ್ದಿದಾರ, ಅಂದ್ರೆ ಒಂದ್ ಹೆಜ್ಜೆ ಹಿಂದ್ ಬಂದಾರ. -1. ಎಫ್ ಇದ್ದದ್ ಇ ಆಗೈತೆ, ಎಫ್ ಇದ್ದದ್ ಏನಪ್ಪಾ ಅಂತಂದ್ರೆ ಇ ಆಗೈತೆ, ಮತ್ -1. ಆಮೇಲೆ ಬಿ ಇದ್ದದ್ ಎ ಆಗೈತಿ, ಮತ್ತೇನಪ್ಪಾ ಅಂತಂದ್ರೆ -1. ಇ ಇದ್ದದ್ ಡಿ, ಇ ಇದ್ದದ್ ಡಿ ಅಂದ್ರೆ -1. ಪ್ರಾಪರ್ ಆಗಿರೋ ಲಾಜಿಕ್ ಬಂತು ಎಲ್ಲ ಕಡೆ -1. ಎಲ್ಲಿ ಇದು ಕೂಡ ಏನಂತಂದ್ರೆ -1 -1 ಇರುತ್ತೆ. ಟೆನ್ಷನ್ ಬೇಡ. ಹಂಗಾದ್ರೆ ಎಲ್ಲದಕ್ಕೂ ಏನಂತಂದ್ರೆ ಇವಾಗ -1 ಮಾಡ್ಕೋಬೇಕು. ಸಿ -1 ಮಾಡ್ಕೊಂಡ್ರೆ ಏನ್ ಬರ್ತೈತಿ ನಮ್ಗ ಬಿ ಅಂತಂದ ಹೇಳಿ ಬರುತ್ತ. ಬಿಗ್ -1 ಮಾಡ್ಕೊಂಡ್ರ ಎ ಬರುತ್ತ. ಎಕ್ಸ್ -1 ಮಾಡ್ಕೊಂಡ್ರ ಡಬ್ಲ್ಯೂ ಬರ್ತೈತಿ. ಎಗ್ -1 ಮಾಡ್ಕೊಂಡ್ರೆ ಇದ್ರ ಹಿಂದೆ ಹೋಗ್ಬೇಕು. ಏನ್ ಬರುತ್ತಪ್ಪ ಅಂತಂದ್ರೆ ಜೆಡ್ ಬರುತ್ತ. BAWZ ಏನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಯ್ತು. ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ ಆನ್ಸರ್ ಲಾಸ್ಟ್ ಐತ್ ನೋಡ್ರಿ, BAWZ ಅಂತಂದೇಳಿ. ನಾನ್ ಡೈರೆಕ್ಟ್ ಆಗಿ ಏನಂತಂದ ಹೇಳಿದ್ರ ಕ್ವಶನ್ ಪೇಪರ್ ನಾನು ಇದು ಮಾಡ್ಕೊಂಡ್ ಬಂದಿದ್ದೇನೆ ಇಲ್ಲಿ. ಯಾಕ ಅದಕ್ಕೆ ಏನಂತಂದ ಹೇಳಿದ್ರೆ ಅದು ದಿಮ್ ಕಾಣಿಸುತ್ತ. ನಾನು ಆಪ್ಷನ್ ಕೊಟ್ಟಿನಿ ಅಂತಂದ ಹೇಳಿದ್ರೆ ನೀವು ಆನ್ಸರ್ ಈಸಿಯಾಗಿ ಕಂಡು ಹಿಡಿತಾರೆ. ಅದಕ್ಕೆ ನಾ ಆಪ್ಷನ್ ತೆಗೆದು ಹಾಕಿದಾನೆ. ಯಾಕೆ ಆಪ್ಷನ್ ತೆಗೆದು ಹಾಕ್ಯಾನಂದ್ರ ಇಲ್ಲಿ ನೋಡ್ರಿ, ಬೇಕಂದ್ರ ಹಿಂಗ್ ನೋಡ್ರಿ, ಇಲ್ಲಿ ನಿಮ್ಗೆ ನಾನು ಹಿಂಗ ಆಪ್ಷನ್ ಕೊಟ್ಟಿನಿ ಅಂತಂದ ಹೇಳಿದ್ರೆ ಅದು ಹೋಯ್ತು ಬಿಡ್ರಿ, ಬಂತದ. ಇಲ್ಲಿ ನೋಡ್ರಿ ಎಲ್ಲಾ ಆಪ್ಷನ್ಸ್ ಗಳು ಕರೆಕ್ಟ್ ಇದಾವ. ಅದೇನ್ ಕರೆಕ್ಟ್ ಆನ್ಸರ್ ಒಂದ್ ಸ್ವಲ್ಪ ದಿಮ್ ಆಗೈತೆ, ಅಂದ್ರೆ ಸ್ವಲ್ಪ. ಸೊ ಅದಕ್ಕೋಸ್ಕರ ಆಪ್ಷನ್ ಕೊಡಾಕತ್ತಿಲ್ಲ, ಅದಕ್ಕೆ ತೆಗದ್ದಾನ ಆಪ್ಷನ್. ಸೊ ನೆಕ್ಸ್ಟ್ ನೋಡ್ರಿ, ಇದೇನ್ ಬಂತು, ಟೈಪ್ 2 ಕ್ವಶನ್ ಬಂತು. ಸೊ ಟೈಪ್ 1 ಕ್ವಶನ್ ಎಲ್ರು ಮಾಡಿದ್ರೆ ಸಾಲ್ವ್, ವೆರಿ ಗುಡ್. ಇನ್ನು ಟೈಪ್ 2 ಕ್ವಶನ್ ಇದನ್ನು ಮಾಡಕ್ ಟ್ರೈ ಮಾಡ್ಬೇಕು. ಯಾರು ಎಷ್ಟು ಜನ ಕರೆಕ್ಟ್ ಮಾಡ್ತಾರೆ ನೋಡೋಣ. ಲೇ 4 ಮಾರ್ಕ್ಸ್, ಒಂದೊಂದ್ರೊಳಗ 4 ಮಾರ್ಕ್ಸ್, ಇನ್ನು ಒಬ್ಬೊಬ್ಬರಿಗೆ 6 ಮಾರ್ಕ್ಸ್, ಒಬ್ಬೊಬ್ಬರಿಗೆ 8 ಮಾರ್ಕ್ಸ್. ಜೀವನ ಚೇಂಜ್ ಮಾಡ್ದೈತಿದ್ದ ಈ ಟಾಪಿಕ್. ಜೀವನ ಚೇಂಜ್ ಆಗತ್ತ ಕರೆಕ್ಟ್ ಆಗಿ ಮಾಡ್ರಿ ಅಂತಂದ ಹೇಳಿದ್ರ. ಒಂದೊಂದ್ ಶಿಫ್ಟ್ನಾಗ 4, ಒಂದೊಂದ್ ಶಿಫ್ಟ್ನಾಗ 6, ಒಂದೊಂದ್ ಶಿಫ್ಟ್ನಾಗ 8 ಮಾರ್ಕ್ಸ್. ಲಾಸ್ಟ್ ಶಿಫ್ಟ್ ಲಾಸ್ಟ್ ಬರ್ತಾಗ ಹೋಯ್ತೇನೆ 2 ಶಿಫ್ಟ್ ಸಂಜೆಳೆ. ಅವ್ರಿಗೆ ಪಕ್ಕ ಏನಂತಂದ ಹೇಳಿದ್ರೆ 6 ಅಥವಾ 8 ಮಾರ್ಕ್ಸ್ ಬರ್ತೈತಿ. ಯಾಕಂದ್ರೆ ಟಫ್ ಇರುತ್ತೆ ಅವ್ರಿಗೆ ಕ್ವಶನ್ ಪೇಪರ್. 6 ಅಥವಾ 8 ಮಾರ್ಕ್ಸ್ ಪಕ್ಕ ಅವ್ರಿಗೆ 100%. ಅಂದ್ರೆ ಟೋಟಲ್ ಆಗಿ 3 ಅಥವಾ 4 ಕ್ವಶನ್ಸ್ ಗಳು ಇದ್ದೇ ಇರ್ತಾವ. ನಾನ್ ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತಾನೆ ನಿಮ್ಗೆ ಆಮೇಲೆ. ಅಲ್ಫಾಬೆಟ್ ನಂಬರ್ ಮೇಲೆ ಎಷ್ಟಾದೈತಿ ಹೇಳ್ರಿ, ಇದೇನ ಆನ್ಸರ್ ಹೇಳ್ರಿ ಇದ್ರದ. ವೆರಿ ಗುಡ್. ಇಲ್ಲಿ ನೋಡ್ರಿ, ಎಲ್ದ ವ್ಯಾಲ್ಯೂ ಎಷ್ಟೈತಿ ನೋಡ್ಬೇಕು. ಎಲ್ದ ವ್ಯಾಲ್ಯೂ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 12 ಐತೆ. ಆಮೇಲೆ ನೆಕ್ಸ್ಟ್ ಟಿ ವ್ಯಾಲ್ಯೂ ಎಷ್ಟೈತೆ ಅಂತಂದ ಹೇಳಿದ್ರೆ 20 ಐತೆ. ಆಮೇಲೆ ಆರ್ ವ್ಯಾಲ್ಯೂ ಎಷ್ಟೈತೆ ಅಂತಂದ ಹೇಳಿದ್ರೆ 18 ಐತಿ. ಆಮೇಲೆ ಎಚ್ ವ್ಯಾಲ್ಯೂ ಎಷ್ಟೈತೆ ಅಂತಂದ ಹೇಳಿದ್ರೆ 8 ಐತೆ. ಇಲ್ಲಿ ನೋಡ್ರಿ 58 ಐತಿ. ಇವನ್ನೆಲ್ಲಾ ಕೂಡ್ಸ್ಕೊಡ್ರಿ. ಮೊದ್ಲು ಏನಂತ ಕೂಡ್ಸ್ಕೋಬೇಕು, 12 20 32 8 40 50 58 ಕೂಡ್ಸ್ಕೊಂಡ್ರೆ ಏನಂತಂದ ಹೇಳಿದ್ರೆ 58 ಬಂತು. ಸರ್ ಇಲ್ಲಿ 58 ಬಂದೈತ್ರಿ. ಸೇಮ್ ಅದೇ ತರ ಇದನ್ನ ಕೂಡ್ಸ್ಕೊಡ್ರಿ. ಎನ್ ವ್ಯಾಲ್ಯೂ ಎಷ್ಟೈತಿ 14 ಐತಿ. ಬಿ ವ್ಯಾಲ್ಯೂ ಎಷ್ಟೈತಿ 2 ಐತಿ. ಜೆಡ್ ವ್ಯಾಲ್ಯೂ 26 ಐತಿ. ಡಬ್ಲ್ಯೂ ವ್ಯಾಲ್ಯೂ ಏನಂತಂದ ಹೇಳಿದ್ರೆ 23 ಐತಿ. ಇವನ್ನೆಲ್ಲಾ ಕೂಡ್ಸ್ಕೊಂಡ್ರೆ ನಮ್ಗೆ ಎಷ್ಟು ಬರೈತಿ ಅಂತಂದ ಹೇಳಿದ್ರೆ 65 ಬರುತ್ತೆ. ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 65. ಸೇಮ್ ಅದೇ ತರ ಜಿ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 7 ಐತಿ. ಎಸ್ ವ್ಯಾಲ್ಯೂ ಎಷ್ಟೈತಿ 19 ಐತಿ. ಸಿ ವ್ಯಾಲ್ಯೂ ಎಷ್ಟೈತಿ 3 ಐತಿ. ಇ ವ್ಯಾಲ್ಯೂ ಎಷ್ಟೈತಿಪಾ ಅಂತಂದ ಹೇಳಿದ್ರೆ 5 ಐತಿ. ಇವನ್ನೆಲ್ಲ ಕೂಡಿಸ್ಕೊಡ್ರಿ. 7 9 26 3 29 ಪ್ಲಸ್ 5 ಎಷ್ಟು ಬರುತ್ತಂದ್ರ 34 ಬರುತ್ತ. ಕರೆಕ್ಟ್ ಎಲ್ರಿಗೂ ಬಂದೈತಿ ಆನ್ಸರ್ 34.
ಪ್ರತಿಯೊಬ್ಬರಿಗೂ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ನೆಕ್ಸ್ಟ್ ಏನಂತಂದ್ರೆ ಮತ್ತೆ ಟೈಪ್ 2 ಕ್ವಶನ್ ಐತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟೈಪ್ 2 ಕ್ವಶನ್ ಐತೆ, ಟ್ರೈ ಮಾಡ್ರಿ ಇದನ್ನ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ವೈ ZIYJ ಅನ್ನ 38 ಅಂತ ಬರ್ಕೊಂಡಾರ, PXBO ಅನ್ನ 51 ಅಂತ ಬರ್ಕೊಂಡಾರ. ಹಂಗಂದ್ರ VTUC ಅನ್ನ ಏನಂತ ಬರೀತಾರೋ ಅಂತಂದೇಳಿ ಲಾಜಿಕ್ ಹೇಳ್ರಿ. ನೋಡ್ರಿ, ಇವನ್ನೆಲ್ಲಾ ಬರ್ಕೊಂಡ್ ನಂತರ ನಿಮ್ಗೆ ಆನ್ಸರ್ ಎಷ್ಟು ಬರತೈತಿ? ಇದನ್ನೆಲ್ಲಾ ಬರ್ಕೊಂಡ್ ನಂತರ ಆನ್ಸರ್ ಎಷ್ಟು ಬರತೈತಿ ನಿಮ್ಗೆ? ಸೊ Z+Y+I+Y+J ಅಂತಂದ್ ಹೇಳಿ ಬರ್ಕೊಂಡ್ರಿ ಅಂತಂದ್ರೆ ನಿಮ್ಗ ಟೋಟಲ್ ಎಷ್ಟು ಬರೈತಿ? 70 ಬರೈತಲ್ಲ, 70 ಬರೈತ. ಇಲ್ಲಿ ನೋಡ್ರ 38 ಅಂದೈತೆ. ಏನಾದ್ರೂ ಡಿವೈಡೆಡ್ ಬೈ ಮಾಡ್ಬೇಕಲ್ಲ, ಒಂದೇನೋ ಡಿವೈಡೆಡ್ ಬೈ ಮಾಡ್ಬೇಕು, ಇಲ್ಲಾಂದ್ರೆ ಮೈನಸ್ ಮಾಡ್ಕೋಬೇಕು. ಕರೆಕ್ಟ್? ಇಲ್ಲಿ ನೋಡ್ರಿ, ಮೈನಸ್ ಮಾಡ್ರೆ ಎಷ್ಟು ಮಾಡ್ಕೋಬೇಕು ಸರ್? 32 ಮೈನಸ್ ಮಾಡ್ಕೋಬೇಕ್ರಿ. ಕರೆಕ್ಟಾ? ಅವಾಗ 38 ಬರೈತೆ. ಸೇಮ್ ಅದೇ ತರ PXBO ಅಂತಂದ್ ಹೇಳಿ ಮಾಡ್ಕೊಂಡ್ರೆ ಎಷ್ಟು ಬರೈತ್ ನೋಡ್ರಿ. PXBO ಅಂತಂದ್ ಹೇಳಿ ಬರದ್ರಿ ಅಂತಂದ್ ಹೇಳಿದ್ರೆ ಅದನ್ನ ಬರ್ಕೊಂಡ್ರೆ ಎಷ್ಟು ಬರೈತಿ? 57 ಬರುತ್ತೆ. ಸೊ 57ರಾಗ ಸೇಮ್ ಅಮೌಂಟ್ ನಾವ್ ಏನಂತಂದ್ ಹೇಳಿದ್ರೆ ಮೈನಸ್ ಮಾಡ್ಬೇಕು. -32 ಮಾಡ್ರೆ 51 ಬರೈತೇನ? ಬರಂಗಿಲ್ಲ. ಸೊ ಅಂದ್ರೆ ಇಲ್ಲಿ ಏನಾಯ್ತಂತಂದ್ ಹೇಳಿದ್ರೆ ಈ ತರ ಬರ್ಕೊಂಡ್ ನಂತರ ಲಾಜಿಕ್ ನಮಗ್ ಬರ್ಲಿಲ್ಲ. ಅವಾಗ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾ ಏನಂತಂದ್ ಹೇಳಿದ್ರೆ ನಿಮ್ಗ ಏನ್ ಮಾಡಿದಾರಪ್ಪ ಅಂತಂದ್ ಹೇಳಿದ್ರೆ ಸೀಟ್ ಕೊಟ್ಟಿರ್ತಾರಲ್ಲ ಅದೇ ಟೈಮ್ದಾಗ ಒಂದು ಈ ತರ ಟೇಬಲ್ ಬರಿಬೇಕು. ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಉಲ್ಟಾ ಬರಿಬೇಕು. ಏನಂತಂದ್ ಹೇಳಿದ್ರೆ ಜೆಡ್ ಏನಂತಂದ್ ಹೇಳಿದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಇವಾಗ ಜೆಡ್ ವ್ಯಾಲ್ಯೂ ಎಷ್ಟ? ಕೆಳಗಡೆ ನಾನು ರೆಡ್ ಬರ್ದನಲ್ಲ, ಉಲ್ಟಾ ಬರ್ದನಲ್ಲ ಅಂತ ತೊಗೊಳ್ದು 1. ಐ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ? ಐ ವ್ಯಾಲ್ಯೂ 18 ಐತ. ವೈ ವ್ಯಾಲ್ಯೂ ಎಷ್ಟೈತಿ? 2 ಐತೆ. ಅದಾದ ನಂತರ ಜೆ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ? ಜೆ ವ್ಯಾಲ್ಯೂ ಎಲ್ಲೈತಪ್ಪ? ಜೆ ವ್ಯಾಲ್ಯೂ 17 ಐತೆ. ಇವಾಗ ಕೂಡ್ಸ್ರಿ ಎಷ್ಟು ಬರೈತಿ ನೋಡ್ರಿ? ಇವಾಗ ಕೂಡ್ಸ್ರಿ ಎಷ್ಟು ಬರೈತಿ? ಸೊ 18 2 20 20 ಅಂದ್ರೆ 37 ಪ್ಲಸ್ 1 38 ಏನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಬಂತು. ಉಲ್ಟಾ ನೋಡ್ಕೋಬೇಕು, ಈ ತರ ಚೆಕ್ ಮಾಡ್ಕೋಬೇಕು. ಸೊ ಬರಂಗಿಲ್ಲ ಅಂದ್ಮೇಲೆ ಉಲ್ಟಾದ್ ನೋಡ್ಕೋಬೇಕು. PXBO ಚೆಕ್ ಮಾಡ್ಕೊಂಡು ಪಿ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ? ಪಿ ವ್ಯಾಲ್ಯೂ ಎಷ್ಟೈತಿ? ಪಿ ವ್ಯಾಲ್ಯೂ 16 ಐತಿ. ಪಿ ವ್ಯಾಲ್ಯೂ 16 ಐತಿ. ಪಿ ವ್ಯಾಲ್ಯೂ 11 ಬರ್ದೈತಿ. ಎಕ್ಸ್ ವ್ಯಾಲ್ಯೂ ಎಷ್ಟ್ ಅಂತಂದ್ ಹೇಳಿದ್ರೆ 3 ಬರುತ್ತ. ಬಿ ವ್ಯಾಲ್ಯೂ ಎಷ್ಟ್ ಅಂತಂದ್ ಹೇಳಿದ್ರೆ 25 ಬರುತ್ತ. ಓ ವ್ಯಾಲ್ಯೂ ಎಷ್ಟ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ 12 ಬರುತ್ತ. ಇದನ್ನೆಲ್ಲ ಕೂಡಿಸ್ಕೊಡ್ರಿ. 11 3 14 14 34 39 39 10 49 ಪ್ಲಸ್ 2 51 ಏನಂತಂದ್ ಹೇಳಿದ್ರೆ ಬರ್ತೈತೆ. ಸೇಮ್ ಅದೇ ತರ ವಿ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ ಇಲ್ಲಿ? 5. ಟಿ ವ್ಯಾಲ್ಯೂ 7. ಯು ವ್ಯಾಲ್ಯೂ 6. ಸಿ ವ್ಯಾಲ್ಯೂ ಎಷ್ಟೈತಿ ಅಂತಂದ್ ಹೇಳಿದ್ರೆ 24 ಐತೆ. ಎಲ್ಲ ಕೂಡಿಸ್ರಿ ಎಷ್ಟು ಬರೈತಿ? 24 6 30 37 37 37 ಪ್ಲಸ್ 5 ಅಂತಂದ್ ಹೇಳಿದ್ರ 43 ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಎಲ್ರಿಗೂ ಕ್ಲಿಯರ್? ಉಲ್ಟಾ ಬರ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ತರ ಐತೆ, ಅದ್ ನೀವ್ ಏನ್ ಮಾಡ್ತೀರ ಅದ್ ನಿಮಗ್ ಬಿಟ್ಟೈತೆ. ಇನ್ನೊಂದ್ ತರನೂ ಬರುತ್ತೆ. ಹೆಂಗ್ ಬರ್ಕೋತೀವಿ ಅಂತಂದ್ ಹೇಳಿದ್ರೆ ಆ ಕೆಲವೊಂದ್ ಜನ ಏನಂತಂದ್ ಹೇಳಿದ್ರೆ ಎ ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ABCD ಈ ತರ ಬರ್ಕೊಂಡು ಎಂ ಬರ್ಕೊಂತಾರ. ಆಮೇಲೆ NOPQ ಹಿಡ್ಕೊಂಡ್ ಏನಂತಂದ್ ಹೇಳಿದ್ರೆ ಜೆಡ್ ಅಂತಂದ್ ಬರ್ಕೊಂತಾರ. ಉಲ್ಟಾ ತಗೊಂತಾರ. ಸೊ ಇಲ್ಲಿ ಏನು ಬರ್ಲಿಲ್ಲ ಅಂತಂದ್ ಜೆಡ್ ವ್ಯಾಲ್ಯೂ ಏನಂತಂದ್ ಹೇಳಿದ್ರೆ 1, ಎ ವ್ಯಾಲ್ಯೂ ಏನಂತಂದ್ ಹೇಳಿದ್ರೆ ಆ ತರ ತಗೊಂತಾರ. ಸೊ ಅದನ್ನು ತಗೊಂಡ್ರು ಸೇಮೆ. ಬಟ್ ಆದ್ರೆ ಇಲ್ಲಿ ಏನಾಗತ್ತಂದ್ರೆ ಇದು ಡಬಲ್ ಕೆಲ್ಸ ಆಗತ್ತ. ನಾನ್ ಏನ್ ಹೇಳಿದ್ನಲ್ಲ ಆ ತರ ಬರ್ಕೊಂಡ್ ಒಂದ್ಸರಿ ಟ್ರೈ ಮಾಡ್ರಿ, ಬರ್ತೈತೆ. ಕ್ಲಿಯರ್? ಸೊ ಅದನ್ನೇ ಕೆಳಗಡೆ ವ್ಯಾಲ್ಯೂ ತಗೊಳಕ್ ಬರಂಗಿಲ್ಲಪ್ಪ. ಯಾಕಂತಂದ್ ಹೇಳಿದ್ರೆ ನಾನು ಎನ್ ಇಂದ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ತರ ಹೋಗ್ಬಿಟ್ಟು ಹಿಂಗ್ ಬಂದಿಲ್ಲ, ಈ ತರ ಬರ್ಕೊಂಡೆ. ನಾನು ಈ ತರ ಹೋಗಿ ಹಿಂಗ್ ಬರ್ಕೊಂಡಿನಿ ಅಂತಂದ್ ಹೇಳಿದ್ರೆ ನಾನು ಉಲ್ಟಾ ತಗೋತಿದ್ದೆ. ಬಟ್ ಅದ್ರ ನನಗೆ ಅಂತ ಇಮೇಜ್ ಸಿಗ್ಲಿಲ್ಲ, ಇಂಥದ್ ಸಿಕ್ತು. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ,
ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ಈ ರೀತಿಯಾಗಿ ಬರ್ದಾರ, ಆಮೇಲೆ ಇದನ್ನ ಈ ರೀತಿಯಾಗಿ ಬರ್ದಾರ, ಇದನ್ನ ಹೆಂಗ್ ಬರೀತಾರೋ ಅಂತಂದ್ ಹೇಳಿ ನಂಗೆ ಹೇಳ್ರಿ. ಇದು ಸ್ವಲ್ಪ ಟಫ್ ಆಗಿರೋ ಕ್ವಶನ್ ಐತಿ, ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಸಿ ಇದ್ದದ್ ಐ ಅಂತ ಬರ್ಕೊಂಡಿದಾನ. ಸಿ ಇದ್ದದ್ ಏನಂತಂದ್ ಹೇಳಿದ್ರೆ ಐ ಅಂತಂದ್ ಹೇಳಿ 1 2 3 4 5 6. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ +6 ಆಗೈತಿ. ನೆಕ್ಸ್ಟ್ ಎಲ್ ಇದ್ದದ್ ಎಚ್ ಆಗೈತಿ. ಎಲ್ ಇದ್ದದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಚ್ ಅಂತಂದ್ ಬರ್ಕೊಂಡಿದಾರೆ. ಎಲ್ಲೈತಿ ಇಲ್ಲೈತಿ 1 2 3 4 -4 ಅಂತಂದ್ ಆಗೈತಿ. ಅದಾದ ನಂತರ ಐ ಇದ್ದದ್ ಜೆ ಆಗೈತಿ ನೋಡ್ರಿ. ಐ ಇದ್ದದ್ ಏನಂತಂದ್ ಹೇಳಿದ್ರೆ ಜೆ ಆಗೈತ +1. ಇದೇನಿದ್ ಹಿಂಗ್ ಬರಾಕೈತು, ಇಲ್ಲಿ ನಾವು ಒಂದ್ ಸ್ವಲ್ಪ ನೋಡ್ಕೋಬೇಕು ಹಿಂಗ್ಯಾಕ್ ಡಿಫ್ರೆಂಟ್ ಆಗಿ ಬರಾಯ್ತಲ್ಲ ಅಂತಂದೇಳಿ. ಸೊ ಇಲ್ಲಿ ಇದ ಸೇಮ್ ಬರಾಕತ್ತಿತ್ತಂದ್ರ ನೋಡ್ ಇಲ್ಲಿವರೆಗೂ ಚೆಕ್ ಮಾಡ್ಯಾವ, ಮೂರ್ನು ಬೇರೆ ನಂಬರ್ ಬಂದವ, ನಮಗ್ ಲಾಜಿಕ್ ಪ್ರಾಪರ್ ಆಗಿ ಬರ್ಲಿಲ್ಲ. ಈಗ ಟ್ರೈ ಮಾಡ್ನು. ಕೆ ಇದ್ದದ್ ಕ್ಯೂ ಬರ್ಕೊಂಡ್ರ. ಕೆ ಇದ್ದದ್ ಏನಂತಂದ್ ಹೇಳಿದ್ರೆ ಕ್ಯೂ ನೋಡ್ರಿ 1 2 3 4 5 6 ಅಂದ್ರ +6 ಆಗೈತೆ. ನೆಕ್ಸ್ಟ್ ಐ ಇದ್ದದ್ ಇ ಆಗೈತೆ. ಐ ಇದ್ದದ್ ಏನಂತಂದ್ ಹೇಳಿದ್ರೆ ಇ ಬರ್ಕೊಂಡಿದಾರ. 1 2 3 4 ಅಂದ್ರ -4 ಆಗೈತೆ. ಹಾ ಓಕೆ, ಲಾಜಿಕ್ ಏನೋ ಬರ ಐತೆ. ಓ ಇದ್ದದ್ ಎನ್ ಬರ್ಕೊಂಡಾರ ಅಂದ್ರ -1 ಆಗೈತೆ. ಅಂದ್ರ ಇಲ್ಲಿ ನೋಡ್ರಿ ಏನಾಗೈತಿ ನೋಡ್ರಿ, ಎನ್ ಇದ್ದದ್ ಓ ಸಾರಿ ಎನ್ ಇದ್ದದ್ ಓ ಬರ್ಕೊಂಡಾರ +1 ಆಗೈತೆ. ಅಂದ್ರ ಲಾಜಿಕ್ ಪ್ರಾಪರ್ ಆಗಿ ಬರಾಯ್ತಲ್ಲ, ಉಳ್ದುದು ಕಂಡು ಹಿಡ್ಕೋಬೇಕು. ನೆಕ್ಸ್ಟ್ ಏನು ಸಿ ಇದ್ದದ್ ಎ ಬರ್ಕೊಂಡಿದಾನ. 1 2 -2 ಆಯ್ತು. ನೆಕ್ಸ್ಟ್ ಎಚ್ ಇದ್ದದ್ ಎಂ ಬರ್ಕೊಂಡಿದಾನ. 1 2 3 4 5 +5. ಅದಾದ ನಂತರ ಸಿ ದಿಂದ ಎಫ್ ಬರ್ಕೊಂಡಿದಾನ. ಸಾರಿ ಇ ದಿಂದ ಎಫ್. ಇಲ್ಲಿ ಏನಾಗತ್ತ +1 ಆಗತ್ತ. ಅಂದ್ರ ನಮ್ದು ಇಲ್ಲಿ ಲಾಜಿಕ್ ಏನ್ ಬಂತ್ ನೋಡ್ರಿ, +6 -4 +1 -2 +5 +1. ಇದೇನಂತಂದ್ ಹೇಳಿದ್ರ ನಮ್ದ ಲಾಜಿಕ್ ಆಗತ್ತ. ಕ್ಲಿಯರ್? ಇದು ಲಾಜಿಕ್. ಇದೇನಂತಂದ್ ಹೇಳಿದ್ರೆ ಈಗ ಈ ತರ ಹಿಂಗ್ ಮೂರ್ ಬೇರೆ ಬಂದು ಅಂತಂದ್ ಹೇಳಿದ್ರೆ ಕೆಳಗಡೆದು ಚೆಕ್ ಮಾಡೋದು, ಅಲ್ಲಿಗೆ ಸ್ಟಾಪ್ ಮಾಡಿ ಕೆಳಗಡೆ ಸೇಮ್ ಬರಾಕತ್ತ ಅಂತಂದ್ ಹೇಳಿದ್ರೆ ಮುಂದುವರ್ಸೋದು. ಎಲ್ರಿಗೂ ಅರ್ಥ ಆಯ್ತು ಹೆಂಗ್ ಮಾಡೋದು ಅಂತಂದ್ ಹೇಳಿ ಇಂತಾವ್ ಬಂದು ಅಂದ್ರ. ಸೊ ಇಲ್ಲಿ ಎಫ್ ಗ 6 ಕೂಡ್ಸಿದ್ರೆ ಎಷ್ಟು ಬರೈತ್ರೋ ನೀವೇ ಹೇಳ್ಬಿಡ್ರಿ, ಬೇಗ ಹೇಳ್ಬಿಡ್ರಿ. 1 2 3 4 5 6. ಎಫ್ ಗ 6 ಕೂಡ್ಸಿದ್ರೆ ಎಲ್ ಬರೈತೆ. ಯು ಗ್ -4 ಮಾಡಿದ್ರ ಯು ಗ್ -4 ಹಿಂದ್ ಬರ್ಬೇಕು. 1 2 3 4 ಕ್ಯೂ ಬರುತ್ತೆ. ಎಮ್ ಗ್ +1 ಮಾಡಿದ್ರೆ ಎನ್ ಬರುತ್ತೆ. ಬಿ ಗ್ -2 ಮಾಡಿದ್ರೆ ಹಿಂದ್ ಬರ್ತೈತೆ ಜೆಡ್ ಬರ್ತೈತೆ. ಎಲ್ ಗ್ +5 ಮಾಡ್ಬೇಕು. 1 2 3 4 5 ಕ್ಯೂ ಬರ್ತೈತಿ. ಆಮೇಲೆ ಈಗ +1 ಮಾಡಿದ್ರ ಎಫ್ ಬರುತ್ತೆ. ಸೊ ಎಲ್ ಕ್ಯೂ ಎನ್ ಜೆಡ್ ಕ್ಯೂ ಎಫ್ ಅಂತಂದ್ ಹೇಳಿ ಬರ್ತೈತೆ ಆನ್ಸರ್. ನೋಡ್ನಿ ಇರ್ರಿ, ನಾವು ಸ್ಪೀಡ್ ಆಗಿ ಮಾಡುದು, ಆನ್ಸರ್ ಅದೇನೋ ಇಲ್ಲ ಅಂತಂದ್ರಿ. ಎಲ್ ಕ್ಯೂ ಎನ್ ಜೆಡ್ ಕ್ಯೂ ಎಫ್ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗತೈತಿ. ಕ್ಲಿಯರ್ ಏನ್ರಪ್ಪ? ನೆಕ್ಸ್ಟ್ ಅದ್ ನೋಡ್ರಿ, ಮಜಾ ಐತಿ ಕ್ವಶನ್, ಟ್ರೈ ಮಾಡ್ರಿ. ಇಲ್ಲಿ ಏನಂತಂದ್ ಹೇಳಿದ್ರ ಎಂ ಎಲ್ ಟಿ ಎನ್ನ ಏನಂತ ಬರ್ಕೊಂಡಾರ, ಎಂ ಎಲ್ ಇ ಎನ್ನ ಏನಂತ ಬರ್ಕೊಂಡಾರ ಅಂದ್ರ ಕ್ಯೂ ಎಚ್ ಎಕ್ಸ್ ಡಬ್ಲ್ಯೂ ಅಂತ ಬರ್ಕೊಂಡಾರ. ನೋಡ್ರಿ ಎಂ ಇದ್ದದ್ ಕ್ಯೂ ಅಂತಂದ್ ಹೇಳಿದ್ರೆ ಎಂ ಇದ್ದದ್ ಕ್ಯೂ ಅಂತ ಬರ್ಕೊಂಡಿದಾರ. ಮುಂದ್ ಹೋಗೋನು, 1 ಹೆಜ್ಜಿ 2 3 4 ಅಂದ್ರ +4 ಆಗೈತಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಎಲ್ ಇದ್ದದ್ ಎಚ್ ಆಗೈತಿ. ಅಂದ್ರೆ ಎಲ್ ಇದ್ದದ್ ಎಚ್ ಬರ್ಕೊಂಡಿದಾನ. 1 2 3 4 ಹಿಂದ್ ಬಂದೇನಂದ್ರ -4. ನೆಕ್ಸ್ಟ್ ನೋಡ್ರಿ ಟಿ ದಿಂದ ಎಕ್ಸ್ ಆಗೈತಿ. 1 2 3 4 +4. ನೆಕ್ಸ್ಟ್ ಎ ದಿಂದ ಡಬ್ಲ್ಯೂ. ಎ ದಿಂದ ಏನಂತಂದ್ರೆ ಡಬ್ಲ್ಯೂ ಹಿಂದ್ ಬರ್ಬೇಕು. ಹಿಂದ್ ಬಂದ್ರೆ 1 ಹೆಜ್ಜಿ 2 ಹೆಜ್ಜಿ 3 4 ಅಂದ್ರ -4. ನಮಗ್ ಪ್ರಾಪರ್ ಆಗಿ ಒಂದು ಲಾಜಿಕ್ ಸಿಕ್ತು. +4 -4 +4 -4 ಅಂತಂದೇಳಿ ನಮಗೆ ಲಾಸ್ಟ್ ವರ್ಡ್ ಇದನ್ನಷ್ಟ ಚೆಕ್ ಮಾಡ್ತೇನೆ ನಾನು. ಸಿ ಡಬ್ಲ್ಯೂ ಓ ಎನ್ ಅಂತಂದ ಐತ. ಈಗ ಸಿ +4 ಮಾಡಿದ್ರೆ ಏನ್ ಬರ್ತೈತಿ, 1 2 3 4 ಜಿ ಬರುತ್ತ. ಡಬ್ಲ್ಯೂ -4 ಮಾಡಿದ್ರ 1 2 3 4 ಎಸ್ ಬರುತ್ತ. ಓಗ್ +4 ಮಾಡಿದ್ರೆ 1 2 3 4 ಬರ್ತೈತಿ ಎಸ್ ಬರ್ತೈತಿ. ಮತ್ತ ಎನ್ ಗ -4 ಮಾಡ್ರ 1 2 3 4 ಜೆ ಬರುತ್ತೆ. ಜೆ ಎಸ್ ಎಸ್ ಜೆ ಸಾರಿ ಜಿ ಎಸ್ ಎಸ್ ಜೆ ಅಂತಂದ ಹೇಳಿ ಎಲ್ಲೈತಿ ಆನ್ಸರ್ ನೋಡ್ರಿ. ಲಾಸ್ಟ್ ಆನ್ಸರ್ ಐತಿ ನೋಡ್ರಿ, ಜಿ ಎಸ್ ಎಸ್ ಜೆ ಅಂತಂದ ಹೇಳಿ. ಡನ್. ನೆಕ್ಸ್ಟ್ ಸಿ ಜಿ ಜೆ ಕೆ ಇದನ್ನ ಏನ್ ಬರ್ಕೊಂಡಾರ ಅಂತಂದ್ರ ಐ ಎಂ ಇ ಕ್ಯೂ ಅಂತಂದ ಹೇಳಿ ಬರ್ಕೊಂಡಾರ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರ ಎಚ್ ಎಲ್ ಕ್ಯೂ ಆರ್ ಅನ್ನ ಏನಂತ ಬರ್ಕೊಂಡಾರ ಅಂತಂದ್ರ ಎನ್ ಆರ್ ಡಬ್ಲ್ಯೂ ಎಕ್ಸ್ ಅಂತ ಹೇಳಿ ಬರ್ಕೊಂಡಾರ.
ನೆಕ್ಸ್ಟ್ AEMO ನ ಏನಂತ ಬರ್ಬೇಕು. ಇನ್ನೊಂದು ನಾನು ನಿಮ್ಗೆ ಇಲ್ಲೇ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಈಗ ನಾನು 2025ರಲ್ಲಿ ಏನ್ ಕ್ವಶನ್ ಕೇಳಲ್ಲ ಅವುಗಳನ್ನ ನಾನು ಬಾಳ್ ಬಿಡಿಸ್ತೇನೆ ನಿಮ್ಗೆ. ಸೊ ಉಳಿದುದು ಇನ್ನೂ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಲಾಜಿಕ್ಗಳು ಏನ್ ಬರ್ತಾವಲ್ಲ, ನಾನು 2024ರಲ್ಲಿ ಆಮೇಲೆ 2023ರಲ್ಲಿ ಈ ವಿಡಿಯೋಸ್ಗಳನ್ನ ಮಾಡಿದಾನೆ. ಆ ವಿಡಿಯೋಸ್ಗಳನ್ನ ನಾಳೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನಾನು. ನಾಳೆ ಸಾಯಂಕಾಲ ನೀವು 2 ವಿಡಿಯೋಸ್ಗಳನ್ನ ನೋಡ್ಕೋಬೇಕು ನಾಳೆಗೆ. ಕ್ಲಿಯರ್? ನಾಳೆ ಸಾಯಂಕಾಲ ನಾನು ಹೇಳಂಗಿಲ್ಲ ಮತ್ ಯಾಕಂತಂದ್ ಹೇಳಿದ್ರೆ ಈ ಟಾಪಿಕ್ ಮೇಲೆ ಏನು ಇಲ್ಲ ಅಂದ್ರೂ 4 ಮಾರ್ಕ್ಸ್, ಒಂದೊಂದ್ ಶಿಫ್ಟ್ದವ್ರಿಗೆ 6 ಮಾರ್ಕ್ಸ್, ಇನ್ನೊಂದ್ ಶಿಫ್ಟ್ದವ್ರಿಗೆ 8 ಮಾರ್ಕ್ಸ್ ಬರ್ತಾವ. ಅದ್ ನಿಮ್ಮ ಹಣೆ ಬರ ಎಷ್ಟು ಮಾರ್ಕ್ಸ್ ಬರ್ತಾವ ಅಂತ ಹೇಳಿ ನಿಮಗ್ ಬಿಟ್ಟಿತ್ತು. ಎಸ್, ಇಲ್ಲಿ ಏನ್ ಬಂತ್ ನೋಡ್ರ, ಲಾಜಿಕ್ ಏನ್ ಬಂತ್ರು? +6 ಬಂತು. ಎಲ್ರಿಗೂ +6 ಬಂದೈತಿ. +6 ಎಲ್ಲಾ ಕಡೆ +6 ಅಂತಂದ್ ಹೇಳಿದ್ರೆ ಆನ್ಸರ್ ಎಷ್ಟ್ ಬರುತ್ತೆ ಹೇಳ್ಬಿಟ್ರಿ ಹಿಂಗ? +6 +6 ನಾನ್ ನೋಡ್ತೀನಿ ಇವಾಗ. ಸಿ ಇದ್ದದ್ ಏನಂತಂದ್ ಹೇಳಿದ್ರೆ ಏನ್ ಬರ್ಕೊಂಡಾರ? 1 2 3 4 5 6 ಕರೆಕ್ಟ್ ಐತೆ. ಜಿ ಇದ್ದದ್ ಎಂ ಬರ್ಕೊಂಡಿದಾನ ಇಲ್ಲಿಂದ 1 2 3 4 5 6 ಕರೆಕ್ಟ್ ಐತೆ. ಜೆ ಇದ್ದದ್ ಪಿ ಬಂದೈತೆ 1 2 3 4 5 6 ಕರೆಕ್ಟ್ ಐತಿ. ಕೆ ಇದ್ದದ್ ಕ್ಯೂ, ಕೆ ಇಲ್ಲಿ ತಿಳಿತು 1 2 3 4 5 6 ಕರೆಕ್ಟ್ ಐತೆ. ಸೊ ನಮ್ಗೆ ಇಲ್ಲಿ ಏನಂತಂದ್ ಹೇಳಿದ್ರ +6 ಅಂತಂದ್ ಹೇಳಿ ಬಂತು. ನೆಕ್ಸ್ಟ್ ಆನ್ಸರ್ ಏನು? GKSU ಅಂತಂದ್ ಹೇಳಿ ಆನ್ಸರ್ ಬರಬೇಕು. ಎಲ್ರಿಗೂ ಬಂದೈತಿ? ನೋಡೋಣ ಏನ್ ಬಂದೈತಿಲ್ಲ. ಓಕೆ, ಫಸ್ಟ್ ಆಪ್ಷನ್ ಐತಿ ನೋಡು, GKSU ಏನಂತಂದ್ರೆ ನಮ್ದು ಆನ್ಸರ್ ಆಗತ್ತೆ. ಕರೆಕ್ಟಾ? ನೋಡ್ರೋ ಇವತ್ ನೋಡ್ರೋ ಇಂಥ ಟಫ್ ಕಾನ್ಸೆಪ್ಟ್ ಇದ್ರು ಕೂಡ ನೀವ ಆನ್ಸರ್ಗಳು ಮಾಡಾಕತ್ತೀರಿ. ಇವನ್ ಏನಂತಂದ್ ಹೇಳಿದ್ರೆ ಆಪ್ಷನ್ ನೋಡಲ್ದು ಕೂಡ ಏನಂತಂದ್ ಹೇಳಿದ್ರೆ ನೀವು ಆನ್ಸರ್ ಮಾಡತ್ತೀರಿ. ಯಾಕ? ಸಿಂಪಲ್. ಇಲ್ಲಿ ಏನಂತಂದ್ ಹೇಳಿದ್ರೆ ನಿಮ್ಗೆ ನಾನು ಸಿಂಪಲ್ ಆಗಿ ಬ್ರೈನ್ ವಾಶ್ ಮಾಡೋಣ ಅಷ್ಟ, ಮತ್ತೇನು ಮಾಡಿಲ್ಲ. ಏನ್ ಹೇಳಿದ್ನಿ ನಿಮ್ಗ್ ಕ್ಲಿಯರ್ ಆಗಿ ಹೇಳಿದ್ನಿ. ಒಂದೊಂದ್ ಶಿಫ್ಟ್ ಒಳಗಡೆ ಏನಂತಂದ್ ಹೇಳಿದ್ರೆ 4 ಕ್ವಶನ್ ಕೇಳೋಣ, ಒಂದೊಂದ್ರಾಗ 6 ಕೇಳೋಣ, ಒಂದೊಂದ್ರಿಗೆ 8 ಕೊಟ್ಟಣ. ಯಾಕಂತಂದ್ ಹೇಳಿದ್ರೆ ಇದು 100% ನಿಜ ಆಯ್ತದ. 100% ನಿಜ. 2025 ಕ್ವಶನ್ ಪೇಪರ್ ತೆಗದ್ ನೋಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಾದೈತಿ. ನಾ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ನಾ 30 ಕ್ವಶನ್ಸ್ ಗಳು ತಗೊಂಡಾನ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 30 ಕ್ವಶನ್ಸ್ ಗಳು ಟೋಟಲ್ 8 ಪೇಪರ್ ಒಳಗಡೆಯಿಂದ ಜಸ್ಟ್ 8 ಶಿಫ್ಟ್ ಇಂದ 30 ಕ್ವಶನ್ಸ್ ಗಳು ಬಂದವು. ಅಂದ್ರೆ ಎಷ್ಟು ಕ್ವಶನ್ಸ್ ಗಳನ್ನ ಕೇಳಿದ ನಾವು? ನಾನು 8 ಶಿಫ್ಟ್ ಏನಂತಂದ್ರೆ ಕ್ವಶನ್ ಪೇಪರ್ ಮಾಡಕತ್ತಾನೆ ಈಗ ನಾ. ಅಂದ್ರೆ ಟೋಟಲ್ ಆಗಿ 30 ಕ್ವಶನ್ಸ್ ಗಳಂತಂದ್ರೆ ಏನು ಇಲ್ಲ ಅಂದ್ರೆ 3 ರಿಂದ 4 ಕ್ವಶನ್ ಒಂದೊಂದ್ ಶಿಫ್ಟ್ನ್ಯಾಗ. ನಾನ್ ಬೇಕಾದ್ರೆ ನಾಳೆ ತೆಗೆದ್ ನೋಡ್ರಿ, ಆಮೇಲೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. 100%. ಅದಾದ ನಂತರ ನೆಕ್ಸ್ಟ್ ಏನು, ಈ ಟಾಪಿಕ್ ನಾವು ಕಲ್ತ್ವಿ ಅಂತಂದ್ ಹೇಳಿದ್ರೆ, ಇಂಟ್ರೆಸ್ಟ್ ಕೊಟ್ಟು ನಾವು ಕಲ್ತ್ವಿ ಅಂತಂದ್ ಹೇಳಿದ್ರೆ ನಮಗ್ ಮಾರ್ಕ್ಸ್ ಬರ್ತಾವ ಅಂತಂದ್ ಹೇಳಿ ನಿಮ್ ತಲೆಯಾಗೈತೆ. ಸೊ ಅದಕ್ಕೋಸ್ಕರ ನೀವು ಸಾಲ್ವ್ ಮಾಡತ್ತೀರಿ ಅಷ್ಟೇ. ಇದು ಬಿಟ್ರೆ ಮತ್ತೇನು ಇಲ್ಲ ಇಲ್ಲಿ. ಸಿಂಪಲ್. ನಿಮ್ಮನ್ನೆಲ್ಲ ಯಾರು ಬ್ರೈನ್ ವಾಶ್ ಮಾಡ್ತಾರ ಹೇಳು? ಎಸ್, ಬ್ರೈನ್ ವಾಶ್ ಮಾಡೋದು ನಾ ಹೇಳ್ತೇನೆ ಆಮೇಲೆ ಹೆಂಗಂತಂದೇಳಿ. ಇದು ನೋಡ್ರಿ ಲಾಜಿಕ್ ಹೇಳ್ರಿ ನಂಗೆ, ಉಳ್ದೆಲ್ಲ ನೋಡಕ್ ಬರೈತೆ. REMY ಅನ್ನ ಏನಂತ ಬರ್ಕೊಂಡಾರ ಅಂದ್ರ VHOZ ಅಂತಂದ್ ಹೇಳಿ ಬರ್ಕೊಂಡಾರ. ಆಮೇಲೆ ZFHU ಅನ್ನ ಏನಂತ ಬರೀತಾರ ಅಂತಂದ್ ಹೇಳಿದ್ರ DIJV ಅಂತಂದ್ ಹೇಳಿ ಬರ್ಕೊಂಡಾರ. ಹಂಗಾದ್ರ LBSO ಏನ್ ಬರೀತಾರ ಅಂತಂದ್ ಹೇಳಿ ಒಂದು ಪ್ರಾಪರ್ ಲಾಜಿಕ್ ಬಂತ. +4 +3 +2 +1 ಅಂತ ನೋಡೋಣ. ಇದು ವಿ ಐತಿ, ಆರ್ ಇಲ್ಲಿ ಐತಿ. 1 2 3 4 5 6 ಆರ್ ಇದ್ದದ್ದು ವಿ ಐತಿ. ಇದ್ದದ್ದು ವಿ ಅಂತಂದ್ ಹೇಳಿದ್ರೆ ಕರೆಕ್ಟ್ ಬರ್ಕೊಂಡನಲ್ಲ. 1 2 3 4 ಕರೆಕ್ಟ್ ಐತ. +4. ಈ ಇದ್ದದ್ದು ಹೆಚ್ಚು 1 2 3 +3. ಎಂ ಇದ್ದದ್ದು ಓ, ಎಂ ಇಲ್ಲಿ ಐತಿ 1 2. ವೈ ಇದ್ದದ್ದು ಜೆಡ್ 1. ಸೊ +4 +3 +2 1. ಅಂದ್ರೆ ಇಲ್ಲೂ ಕೂಡ +4 +3 +2 +1 ಆಗಿರುತ್ತೆ ನೋಡ್ರಿ. ವಿ ಇದ್ದದ್ದು ವಿ ಆಗೈತೆ. ಸೊ ಈಸಿ. ಸೊ ಅಂದ್ರೆ ಕರೆಕ್ಟ್ ಐತಿ. ನೆಕ್ಸ್ಟ್ ಇಲ್ಲೂ ಏನಾಗ +4 +3 +2 +1. ಎಲ್ಲಿಗ್ +4 ಮಾಡಿದ್ರೆ ಏನು 1 2 3 4 ಪಿ ಬರ್ತೈತಿ. ಬಿ +3 ಮಾಡಿದ್ರ 1 2 3 ಇ ಬರುತ್ತ. ಎಸ್ +2 ಮಾಡಿದ್ರೆ ಯು ಬರುತ್ತ 1 2. ಓಗ್ +1 ಮಾಡಿದ್ರೆ ಪಿ ಬರುತ್ತ. PEUP ಅಂತಂದ್ ಹೇಳಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗ್ತೈತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಪ್ಪ, ಟೈಪ್ 3 ಕ್ವಶನ್. ಟೈಪ್ 3 ಇಲ್ಲಿವರೆಗೂ ನಾವು ಏನ್ ಡಿಸ್ಕಷನ್ ಮಾಡಿದ್ವಿ ಸರ್? ಟೈಪ್ 1 ಮಾಡಿದ್ವಿ, ಟೈಪ್ 2 ಮಾಡಿದ್ವಿ.
ಈಗ ನೋಡ್ರಿ ಟೈಪ್ 3 ಕ್ವಶನ್ ಬಂದು ಈ ರೀತಿಯಾಗಿ ಕೇಳ್ತಾನ. ಸೊ ಇದನ್ನ ಹೆಂಗ್ ಮಾಡ್ತೀರಿ ಟ್ರೈ ಮಾಡ್ರಿ ನೋಡಿ, ಏನೋ ಒಂದ್ ಇರ್ತೈತಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತೈತಿ, ಟ್ರೈ ಮಾಡ್ರಿ. MRGF ಅನ್ನ ಏನ್ ಬರ್ಕೊಂಡಾರ ಅಂದ್ರ 15, 20, 9, 8 ಅಂತಂದ್ ಹೇಳಿ ಬರ್ಕೊಂಡಾರ. ಟ್ರೈ ಮಾಡ್ರಿ, ಏನೋ ಒಂದ್ ಸಿಂಪಲ್ ಅಲ್ಲಿ ನಿಮ್ಗೆಲ್ಲ ಆಲ್ರೆಡಿ ಗೊತ್ತೈತ, ಈಸಿಯಾಗಿ ಗೊತ್ತೈತಿ, ಮಾಡ್ರಿ ಟ್ರೈ ಮಾಡ್ರಿ ಎಲ್ರಿಗೂ. ಎಸ್, JWAS ಅನ್ನ ಏನ್ ಬರೀತಾರ ಅಂತಂದ್ರೆ ಎಲ್ರಿಗೂ ಅರ್ಥ ಆಯ್ತಲ್ಲ ಹೆಂಗ್ ನೋಡ್ರಿ, ಹೆಂಗ್ ಆನ್ಸರ್ ಹಾಕತ್ತೀರಿ, ಎಲ್ಲಾ ಮಬ್ಬುಗಳು ಇದ್ದಂಗಿದ್ರಿ. ಒಂದ್ 2 ದಿನದ ಹಿಂದ ಎಲ್ಲ ಗೊತ್ತಾಗೈತಿಲ್. ಇಲ್ಲಿ ನೋಡ್ರಿ ಎಂ ತಕ್ ಏನಂತಂದ್ರೆ 13 ಐತೆ ಸರ್, ಎಂ ತಕ್ 13 ಐತ್ರಿ, ಬಟ್ ಅದ್ರ ಇಲ್ಲಿ 15 ಆಗೈತ್ರಿ. ಏನ +2 ಮಾಡ್ಯಾರ ನೋಡ್ರಿ, ಸೇಮ್ ಅದೇ ತರ. ಆರ್ ತಕ್ 18 ಐತ್ರಿ ಸರ್, ಇಲ್ಲಿ ನೋಡ್ರಿ 20 ಆಗೈತೆ, +2 ಮಾಡಿದಾನ. ಜಿ ತಕ್ ಏನೈತಿ ಸರ್, 7 ಐತ್ರಿ, +2 ಮಾಡ್ಯಾರ. ಎಫ್ ತಕ್ ಎಷ್ಟ್ ಐತಿ ನೋಡ್ರಿ, 6 ಐತ್ರಿ ಸರ್, ಬಟ್ ಅದ್ರ +2 ಮಾಡ ಅಂದ್ರೆ ಎಲ್ಲಾ ಕಡೆ ಏನಂತಂದ್ರೆ +2 ಮಾಡ್ಕೊಂತ ಹೋಗ್ಯಾನ. ಇದು ಫಸ್ಟ್ ಟೈಪ್ ಅಲ್ಲ, ಇನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ವೈ ಇದ್ ನೋಡ್ರಿ 25 ಐತ್ರಿ, +2 ಮಾಡಿದ, ಜಸ್ಟ್ ಇದೊಂದ್ ಕಂಡಿಡಿದ್ರೆ ಸಾಕು ನೋಡ್ರಿ, +2 ಐತೆ. ಡಿ ಇದೇನ 4 ಐತ್ರಿ ಸರ, +2 ಮಾಡಿದಾನ. ಎಕ್ಸ್ ಏನೈತಿ ವ್ಯಾಲ್ಯೂ ರೀ 24 ಐತ್ರಿ, +2 ಮಾಡಿದಾರಿ. ಬಿದ್ ವ್ಯಾಲ್ಯೂ ಎಷ್ಟ್ ಐತ್ರಿ, ಬಿದ್ ವ್ಯಾಲ್ಯೂ ಎಷ್ಟ್ ಐತ್ರಿ, 2 ಐತ್ರಿ, ಅಂದ್ರೆ +2 ಮಾಡಿದ ಕರೆಕ್ಟ್ ಐತೆ. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಜೆ ವ್ಯಾಲ್ಯೂ ಎಷ್ಟೈತಿ ನಮ್ದು ಇವಾಗ, ಜೆ ವ್ಯಾಲ್ಯೂ ಎಷ್ಟ್ರೋ, ಜೆ ವ್ಯಾಲ್ಯೂ 10, ಅಂದ್ರೆ ಅದಕ್ಕೆ 2 ಮಾಡ್ಬೇಕು, 2 ಪ್ಲಸ್ ಮಾಡ್ಬೇಕು, 12 ಆಯ್ತು ಕರೆಕ್ಟ್. ನೆಕ್ಸ್ಟ್ ಡಬ್ಲ್ಯೂ ವ್ಯಾಲ್ಯೂ ಎಷ್ಟೈತಿ, 23 ಐತಿ, +2 ಮಾಡ್ಬೇಕು, 25 ಆಯ್ತು. ಎ ವ್ಯಾಲ್ಯೂ ಎಷ್ಟೈತಿ, 1 ಐತಿ, ಅದಕ್ಕೆ 2 ಕೂಡ್ಸ್ಬೇಕು, ಅಂದ್ರೆ 3 ಆಯ್ತು. ಎಸ್ ವ್ಯಾಲ್ಯೂ ಎಷ್ಟೈತಿ, 19, 2 ಕೂಡ್ಸ್ರಿ 21. ಇದೇನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗ್ಬೇಕು. ಅದ್ರ ನಡುವೆ ಏನಂತಂದ್ ಹೇಳಿದ್ರೆ ಒಂದ್ ಗೆರೆ ಗೆರೆ ಎಳಿಬೇಕು. ಸೊ ಅದ್ ನಮ್ದು ಆನ್ಸರ್ ಐತೆ ನೋಡೋಣ. ಇಲ್ಲಿ ನೋಡ್ರಿ ಆನ್ಸರ್ ಹೆಂಗ್ ಕೊಡ್ತಾ ನೋಡ್ರಿ, ಟೈಪ್ 3 ಕ್ವಶನ್ಸ್ ಗಳು ಈ ಅದು ಏನಂತಂದ್ ಹೇಳಿದ್ರ 2025ರಲ್ಲಿ ಮಾತ್ರ ಇದನ್ನ ಕೇಳಿದಾನ. ಸೊ ಹೊಸದಾಗಿ ಆಡ್ ಮಾಡಿದಾನ, ಇದ್ನು ಒಂದ್ ನೋಡ್ಕೊಂಡ್ ಇಟ್ಕೋಬೇಕು ನೀವು. ಆನ್ಸರ್ ಏನಾಯ್ತು ನೋಡ್ರಿ, ಫಸ್ಟ್ ಒನ್ 12, 25, 3, 21 ಬಂತ ಎಲ್ರಿಗೂ ಟೈಪ್ 3 ಕ್ವಶನ್. ಸೊ ಇವತ್ತಿನ ಕ್ಲಾಸ್ ಒಳಗಡೆ ಈ 3 ಟೈಪ್ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡಿದೆ. ಇನ್ನು ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ಲಾಜಿಕ್ ಗಳು ಬರ್ತಾವ, ಓಲ್ಡ್ ವಿಡಿಯೋಸ್ ಗಳನ್ನ ಹಾಕ್ತೀನಿ, ಅದನ್ನ ನೋಡ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಮತ್ ನಾವು ಡಿಸ್ಕಷನ್ ಮಾಡೋದು ಬಾಳ ಐತಿನ. ಎಸ್, DKSO ಐತಿ, ಅದನ್ನ CIPK ಅಂತಂದ್ ಹೇಳಿ ಬರ್ತಾನೆ. ಬಿ ದಿಂದ ಸಿ ಆಗೈತೆ ಅಂದ್ರೆ -1 ಆಗೈತಿ. ಕೆ ದಿಂದ ಐ ಅಂದ್ರೆ 1, 2 -2 ಆಗೈತಿ. ಎಸ್ ದಿಂದ ಪಿ 1, 2, 3 -3. ಓ ದಿಂದ ಕೆ 1, 2, 3, 4 -4. ಅಂದ್ರೆ ಇದು ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಹಂಗಾಗಿರುತ್ತೆ. LAPZ ಅನ್ನ KYMV ಅಂತ ಬರ್ಕೊಂಡಾರ ಅಂದ್ರೆ ಇಲ್ಲೂ ಸೇಮ್ -1, -2, -3, -4 ಆಗಿರುತ್ತೆ. ಹಂಗಾದ್ರ EYG ಅನ್ನ ಮಾಡ್ಕೊಂಡ್ರೆ ಏನ್ ಬರೈತಿ, ಈಗ -1 ಮಾಡ್ಕೊಂಡ್ರ ಡಿ ಬಂತ್ರಿ, ವೈಗ್ -2 ಮಾಡ್ಕೊಂಡ್ರ 1, 2 ಡಬ್ಲ್ಯೂ ಬಂತ್ರಿ, ಜಿಗ್ -3 ಮಾಡಿದ್ರ 1, 2, 3 ಡಿ ಬಂತ್ರಿ, ಎನ್ಗ್ -4 ಮಾಡಿದ್ರ 1, 2, 3, 4 ಜೆ ಬಂತು. TWDJ ಅಂತಂದ್ ಹೇಳಿ ಆನ್ಸರ್ ಅದೈತಿಲ್ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಐತ್ ನೋಡ್ರಿ, DWDJ ಅಂತಂದ್ ಹೇಳಿ ಮುಂದಿನ ಬಂದಿಲ್ಲ, ಅದ ಬಿಟ್ಬಿಡ್ರಿ. ಇದನ್ನ ನೀವು ನೆಕ್ಸ್ಟ್ ಎಲ್ಲಾದ್ರೂ ವಿಡಿಯೋ ನೋಡುವಾಗ ಹೋಮ್ ವರ್ಕ್ ಅಂತ ತಗೊಳ್ರಿ. ಯಾಕಂತಂದ್ ಹೇಳಿದ್ರೆ ಸ್ವಲ್ಪ ಇನ್ನೊಂದು ಟೈಪ್, ಥರ್ಡ್ ಟೈಪ್ ನ ಇನ್ನೊಂದ್ ಮಾಡೋಣ ಅಂತಂದ್ ಹೇಳಿ ಅದ್ ಲಾಸ್ಟ್ ಹಾಕಿದ್ನಿ. ಎಸ್, ಟೈಪ್ 3 ಕ್ವಶನ್ ಇನ್ನೊಂದ್ ಬಂದೈತಿ, ಇದನ್ನ ಟ್ರೈ ಮಾಡ್ರಿ. PGMS ಅನ್ನ 9, 18, 12, 6 ಅಂತಂದ್ ಹೇಳಿ ಬರ್ತಾರ. ನೆಕ್ಸ್ಟ್ TBRX ಅನ್ನ 5, 23, 7, 1 ಅಂತಂದ್ ಹೇಳಿ ಬರ್ತಾರ. ಹಂಗಾದ್ರ KVAVO ಅನ್ನ ಏನ್ ಬರೀತಾರೋ ಅಂತಂದ್ ಹೇಳಿ, JKLMNOPQRSTUVWXYZ ಅಂತಂದೇಳಿ ಈ ತರ ಬರ್ಕೊಬೇಕು. ಈ ತರ ಬರ್ಕೊಂಡ್ ಏನಂತಂದ್ ಹೇಳಿ ಇವ್ರಿಗೆ ನಂಬರ್ ಹಾಕೊಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22,
23, 24, 25, 26 ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಈ ತರ ಚಾರ್ಟ್ ಬರ್ಕೋಬೇಕು. ಕ್ಲಿಯರ್ ಆಗಿ ಹೇಳ್ತೇನೆ ನೋಡ್ರಿ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಚಾರ್ಟ್ ಬರ್ಕೋಬೇಕು. ನಾನೇನ್ ಬರ್ದನಲ್ಲ ಅದು ಬ್ಯಾಡ ಈಗ ನೋಡ್ರಿ, ಈಗ ನಾವ್ ನೋಡಿದ ತಕ್ಷಣ ಪಿ ಇದ್ದದ್ದು 9 ಅಂತಂದ್ ಹೇಳಿ ಬರ್ಕೊಂಡನ. ಪಿ ಇದ್ದದ ಏನಂತಂದ್ ಹೇಳಿದ್ರೆ ಪಿ ಇಲ್ಲ ಐತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 9 ಅಂತ ಬರ್ಕೊಂಡನ. ಇಲ್ಲಿ 16 ಐತಿ. ಕರೆಕ್ಟಾ? ಅದ್ರ ನಮಗ್ ಬಾಳ ಆಗದೈತೆ. ಇಲ್ಲಿ ನೋಡ್ರಿ ಅದ್ರ ಉಲ್ಟಾ ತಗೊಳ್ರಿ. ಅದ್ರ ನಂಬರ್ ಏನೈತೆ 11 ಐತೆ. ಸೊ ಅದಕ್ಕೆ ಏನ್ ಮಾಡ್ಯಾನ ಅಂತಂದ್ ಹೇಳಿದ್ರೆ -2 ಮಾಡಿದಾನ. ಏನ್ ಬಂದೈತಿ ನಮ್ದು ಆನ್ಸರ್? ಉಲ್ಟಾ ಕೆ ತಗೊಂಡ ಕೆ ವ್ಯಾಲ್ಯೂ ತಗೊಂಡೇನ 11 ಐತೆ. ಅದನ್ನ -2 ಮಾಡ್ಯಾನ 9 ಬಂದೈತಿ. ಸೇಮ್ ಅದೇ ತರ ಜಿ ವ್ಯಾಲ್ಯೂ ನೋಡ್ರಿ. ಜಿ ವ್ಯಾಲ್ಯೂ ಏನೈತಿ ಇಲ್ಲಿ? ಜಿ ವ್ಯಾಲ್ಯೂ ಉಲ್ಟಾ ತಗೋಬೇಕು. ಈ ವ್ಯಾಲ್ಯೂನ ತಗೋಬೇಕು. ಸೊ ಅಂದ್ರೆ 20 ಐತೆ. 20ರಾಗ ಏನಂತಂದ್ ಹೇಳಿದ್ರೆ -2 ಮಾಡ್ರಿ 18 ಬರ್ಬೇಕು. 18 ಬಂದೈತಿ. ಅದಾದ ನಂತರ ಎಂ ವ್ಯಾಲ್ಯೂ ನೋಡ್ರಿ. ಎಂ ಇಲ್ಲ ಐತೆ. ಅದ್ರ ಉಲ್ಟಾ ನಂಬರ್ ಎನ್ ವ್ಯಾಲ್ಯೂ ತಗೋಬೇಕು. 14 ಐತೆ. 14ರಾಗ -2 ಮಾಡ್ರಿ 12 ಐತಿ. ಸೇಮ್ ಅದೇ ತರ ಎಸ್ ವ್ಯಾಲ್ಯೂ ನೋಡ್ರಿ. ಎಸ್ ದ ಅಪೋಸಿಟ್ ತಗೋಬೇಕು. ಎಸ್ ದ ಅಪೋಸಿಟ್ ಅಂದ್ರೆ ಎಚ್ ದ 8 ಐತೆ. 8ರಾಗ 2 ಕಳಿರಿ 6 ಬಂತು. ಸೊ ಉಲ್ಟಾ ತಗೊಂಡಿದಾನಲ್ಲ, ಸೇಮ್ ಅದೇ ತರ ಕೆ ಎ ವಿ ಓ ಕೇಳಿದಾನ. ಇವಾಗ ನಾವು ಸಾಲ್ವ್ ಮಾಡೋಣ. ಕೆ ಇಲ್ಲೈತಿ. ಕೆ ಇಲ್ಲೈತಿ ನೋಡ್ರಿ. ಇಲ್ಲೈತ್ರಿ ಸರ್. ಅದ್ರ ಉಲ್ಟಾ ವ್ಯಾಲ್ಯೂ 16. 16ರಾಗ 2 ಕಳೆದ್ರೆ ಎಷ್ಟ? 14. ಎ ವ್ಯಾಲ್ಯೂ ಐತಿ. ಅದ್ರ ಉಲ್ಟಾ ನಂಬರ್. ಸೊ 26. 26 2 ಕಳೆದ್ರ 24. ನೆಕ್ಸ್ಟ್ ವಿ ಎಲ್ಲೈತ್ರಿ? ಇಲ್ಲೈತ್ರಿ ಸರ. ವಿ ಎಲ್ಲೈತ್ರೋ? ಇಲ್ಲೈತಿ. ಇದ್ರ ಉಲ್ಟಾ ನಂಬರ್ 5 ಐತ್ರಿ. ಅದ್ರೊಳಗೆ 2 ಕಳಿರಿ 3. ಓದು ಉಲ್ಟಾ ನೋಡ್ರಿ. ಎಲ್ ಐತೆ 12 ಐತಿ. 12ರಾಗ 2 ಕಳೆದ್ರೆ 10. ಸೊ 14, 24, 3, 10 ಅಂತಂದ್ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? 14, 24, 3, 10 ಕರೆಕ್ಟ್ ಐತೆ ನಾವ್ ಮಾಡಿದ್ದ. ಸೊ ಉಲ್ಟಾ ಬರ್ಕೊಡ್ರಿ ಅಷ್ಟ. ಉಲ್ಟಾ ಬರ್ಕೊಂಡ್ ಮಾಡ್ತಂತಂದ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗತ್ತ. ಸೊ ಓಲ್ಡ್ ವಿಡಿಯೋಸ್ ಗಳಲ್ಲೆಲ್ಲ ನಾನು ಕ್ಲಿಯರ್ ಆಗಿ ಹೇಳ್ಕೊಟ್ಟೆ. ಸೇಮ್ ಅದೇ ರೀತಿಯಾಗಿ ಇನ್ನೊಂದೈತೆ. ಟ್ರೈ ಮಾಡ್ರಿ. ಇಲ್ಲೇನ್ ನೋಡ್ರಿ, ಟಿ ಡಿ ಜೆಡ್ ಎಂ ಐತೆ. ಇದನ್ನ ಏನ್ ಬರ್ಕೊಂಡಾರ? 8, 24, 2, 15. ನಾನ್ ಈಗ ಹೆಂಗ್ ಹೇಳ್ಕೊಟ್ಟನಲ್ಲ ಸೇಮ್ ಆತರ ಬರ್ಕೊಂಡಾನ. ಟಿ ವ್ಯಾಲ್ಯೂ 8 ಬರೈತೇನ್ರಿ? ಟಿ ವ್ಯಾಲ್ಯೂ 8 ಬರೈತಿ. ಟಿ ವ್ಯಾಲ್ಯೂ 8 ಬರಂಗಿಲ್ಲ. ಬಟ್ ಅದ್ರ ಉಲ್ಟಾ ನೋಡ್ರಿ 7 ಐತ್ರಿ. ಅದ್ರ 1 ಕೂಡ್ಸ್ರಿ ಎಷ್ಟ್ ಬರತ್ ಅಂತಂದ್ ಹೇಳಿದ್ರೆ 8 ಬರುತ್ತೆ. ಡಿ ವ್ಯಾಲ್ಯೂ ನೋಡ್ರಿ. ಡಿ ವ್ಯಾಲ್ಯೂ 4 ಐತಿ. ಇಲ್ಲಿ ನೋಡ್ರಿ 24 ಐತೆ. ಅದ್ರ ಉಲ್ಟಾ ತಗೊಂಡ್ ನೋಡ್ರಿ 23. ಇದಕ್ 1 ಕೂಡ್ಸ್ರಿ 24. ಜೆಡ್ ವ್ಯಾಲ್ಯೂ ನೋಡ್ರಿ 1 ಐತೆ. ಸೊ ಇಲ್ಲಿ 26 ಐತೆ. ಬಟ್ ಅದ್ರ ಇಲ್ಲಿ 2 ಐತೆ. ಅದ್ರ ಉಲ್ಟಾ ತಗೊಂಡ್ರಿ 1 + 1 ಮಾಡ್ರಿ. ಅಂದ್ರೆ ಎಲ್ಲಾ ಕಡೆ ಏನಂತಂದ್ರೆ ಉಲ್ಟಾ ತಗೊಂಡು +1 ಮಾಡ್ಕೊಂತ ಹೋಗಿದಾನೆ. ಎಲ್ರಿಗೂ ಅರ್ಥ ಆಯ್ತು ಟೈಪ್ 3 ಕ್ವಶನ್ಸ್ ಗಳು ಹೆಂಗ್ ಕೇಳ್ತಾರ ಅಂತಂದೇಳಿ? ಒಂದು ಡೈರೆಕ್ಟ್ ಆಗಿ ಕೇಳ್ತಾನೆ, ಇಲ್ಲಾಂದ್ರೆ ಉಲ್ಟಾ ಕೇಳ್ತಾನ ಅಷ್ಟ. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೀವು ಚಾರ್ಟ್ ಹಾಕೋಬೇಕು. ABCD ಈ ರೀತಿಯಾಗಿ ಬರ್ಕೊಬೇಕು. ನಿಮ್ಗೆ ಈಸಿಯಾಗಿ ಏನಂತಂದ್ ಹೇಳಿದ್ರೆ ಅರ್ಥ ಆಗತ್ತೆ. ಸೊ ಇವಾಗ ನಮ್ದೇನು HAWP ಅನ್ನ ಹೆಂಗ್ ಬರ್ಕೊಂತೀವಿ? H ದ ಉಲ್ಟಾ ಏನೈತ್ರಿ? ನೀವ ಹೇಳ್ಬಿಡ್ರಿ. H ದ ಉಲ್ಟಾ ಏನೈತಿ? 9 ಬರುತ್ತ. +1 ಮಾಡ್ಬೇಕು 20. ಎದ್ ಉಲ್ಟಾ ಏನೈತಿ? 26 ಐತಿ. +1 ಮಾಡ್ರಿ 27. W ದ ಉಲ್ಟಾ ಏನೈತಿ? 4 + 1 ಮಾಡ್ರಿ 5. ಇದೇನಿದ್ ಲಾಸ್ಟ್ ಇದ್ದು P ಅಲ್ಲ ಇದು. P ದ ಉಲ್ಟಾ ಎಷ್ಟೈತ? 11 + 1 ಮಾಡ್ರಿ 12. ಇದೇನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ 27. ಕರೆಕ್ಟ್ ಅಲ್ಲ ನೋಡ್ರಿ. 20, 27, 5, 12 ಏನಂತಂದ್ರೆ ನಮ್ದು ಆನ್ಸರ್ ಬರುತ್ತೆ ಆಪ್ಷನ್ ಎ. ಕ್ಲಿಯರ್ ಏನ್ರಪ್ಪ ಎಲ್ರಿಗೂ? ಪ್ರತಿಯೊಬ್ಬರಿಗೂ. ಸೊ ಇಲ್ಲಿ ಏನಂತಂದ್ರೆ ನಾನು ಕ್ಲಾಸ್ ಸ್ಟಾಪ್ ಮಾಡಕತ್ತೇನೆ. ಟೈಪ್ 1 ಕ್ವಶನ್, ಟೈಪ್ 2 ಕ್ವಶನ್, ಟೈಪ್ 3 ಕ್ವಶನ್, ಈ 3 ಕ್ವಶನ್ಸ್ ಗಳು ಬಂದಿದಾವ. ನಿಮಗ ನಾನು ಪ್ರೂಫ್ ತೋರಿಸ್ಬೇಕೇನ್? ನೀವ ನೋಡ್ರಿ ಒಂದ್ಸರಿ ಪ್ರೂಫ್. ಸೊ ಎಲ್ಲಾದ್ರೊಳಗೆ ಓಪನ್ ಮಾಡ್ರಿ, ಟ್ರೈ ಮಾಡ್ರಿ, ನಿಮ್ಗೆ ಗೊತ್ತಾಯ್ತು ಎಷ್ಟೆಷ್ಟು ಕ್ವಶನ್ಸ್ ಗಳು ಬಂದಾವ.